Dear students, okay, after the sex determination, the next one is very important one. Okay, this term you already learned in the last year, and I also you heard about in the plant breeding also, in the somewhere like example in the so mass media like that. That is nothing but if sudden irritable changes takes place in the organism, what happens? Their phenotype also changes. ಜೀನಲ್ಲಿ ಏನಾದ್ರೂ ಸಡನ್ ಆಗಿ ಚೇಂಜ್ ಆದ್ರೆ ಏನಾಗುತ್ತೆ, ಅವ್ರ ಫಿಸಿಕಲ್ ಅಪಿಯರೆನ್ಸ್ ಕೂಡ ಏನಾಗುತ್ತೆ, ಚೇಂಜ್ ಆಗುತ್ತೆ. ಅದನ್ನ ಏನಂತ ಕರಿತೀವಿ ಅನ್ನೋದನ್ನ ಈ ಟಾಪಿಕ್ ಅಲ್ಲಿ ನಾವು ಓದ್ತಾ ಇದೀವಿ. ಅದಲ್ದೇನೆ ಇದ್ರಲ್ಲಿ ಅದು ಆಗೋಕ್ ಕಾರಣ ಏನು, ಎಷ್ಟು ಟೈಪ್ಸ್ ಇದೆ, ಇದನ್ನ ಫಸ್ಟ್ ಹೇಳ್ದವ್ರು ಯಾರು ಅಂತ ಎಲ್ಲ ತಿಳ್ಕೊಳ್ಳೋಣ. ದಟ್ ಈಸ್ ಮ್ಯೂಟೇಶನ್, ವೆರಿ ಇಂಪಾರ್ಟೆಂಟ್ ಒನ್. ಈ ಮ್ಯೂಟೇಶನ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಅಂದ್ರೆ ಇದರಲ್ಲಿ ಕೆಲವೊಂದು ಒನ್ ವರ್ಡ್ ಟರ್ಮಿನಾಲಜೀಸ್ ಬರುತ್ತೆ. ಮತ್ತೆ ಅದ್ ಬಿಟ್ರೆ ಇದ್ರಲ್ಲಿ ಇಂಪಾರ್ಟೆಂಟ್ ಅಂದ್ರೆ ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಅದಲ್ಲದೆ ಈ ಚಾಪ್ಟರ್ ಇರೋ ಈ ಕಾನ್ಸೆಪ್ಟ್ ನೆಕ್ಸ್ಟ್ ಚಾಪ್ಟರ್ಗೆ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ಗೆ ಕ್ಯಾರಿ ಆಗುತ್ತೆ. ಅಲ್ಲೂ ಕೂಡ ನೀವು ಈ ಮ್ಯೂಟೇಶನ್ ಬಗ್ಗೆ ಸ್ವಲ್ಪ ಓದ್ಕೊಳ್ತೀರಿ. ಹಾಗಾಗಿ ವಾಟ್ ಈಸ್ ಮ್ಯೂಟೇಶನ್, ಏನ್ ಮ್ಯೂಟೇಶನ್ ಅಂದ್ರೆ ಅಂತ ನೋಡೋಣ. Okay, the mutation is a change in the base pair sequences of genomic DNA or change in the chromosome number leading to change in genotype and phenotype of an organism is called mutation. ಮ್ಯುಟೇಶನ್ ಅಂತ ಅಂದ್ರೆ ಇದು ಎಲ್ಲಿ ಚೇಂಜ್ ಆಗುತ್ತೆ, ಬೇಸ್ ಪೇಸ್ ಆಫ್ ಸೀಕ್ವೆನ್ಸ್ ಆಫ್ ಜೀನೋಮ್ ಅಲ್ಲಿ ಬೇಸ್ ಪೇಸ್ ಇರುತ್ತಲ್ಲ, ATGC, ಅವುಗಳಲ್ಲಿ ಚೇಂಜ್ ಆಗ್ಬೋದು. ಅಥವಾ ನಂಬರ್ ಕ್ರೋಮೋಸೋಮ್ ನಂಬರ್ ಚೇಂಜ್ ಆಗುತ್ತೆ. ಇದು ಚೇಂಜ್ ಆಗೋದ್ರಿಂದ ಅವುಗಳಲ್ಲಿ ಜಿನೋಟೈಪ್ ಚೇಂಜ್ ಆಗುತ್ತೆ, ಮತ್ತೆ ಫಿನೋಟೈಪ್ ಆಫ್ ಅನ್ ಆರ್ಗ್ಯಾನಿಸಮ್ ಚೇಂಜ್ ಆಗೋದನ್ನ ನಾವೇನಂತ ಕರಿತೀವಿ, ಮ್ಯುಟೇಶನ್ ಅಂತ ಕರಿತೀವಿ. ಅಥವಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಮ್ಯುಟೇಶನ್ ನ ಎ ಸಡನ್ ಸ್ಟೇಬಲ್ ಇನ್ಹೆರಿಟಬಲ್ ಟ್ರಾನ್ಸ್ಮಿಸಿಬಲ್ discontinuous variation which appear in organisms due to permanent change in their genotypes. ಸಡನ್ ಆಗಿ ಅಪಿಯರ್ ಆಗೋ ಅಂತ, ಪೇರೆಂಟ್ಸ್ ಅಲ್ಲಿ ಇರಲ್ಲ ಬಟ್ ಆಫ್ ಸ್ಪ್ರಿಂಗ್ಸ್ ಅಲ್ಲಿ ಕಾಣಿಸೋ ಅಂತ ಒಂದು ಕ್ಯಾರೆಕ್ಟರ್, ಅದಕ್ಕೆ ಕಾರಣ ಏನಂತ ಅಂದ್ರೆ ಅವುಗಳಲ್ಲಿ ಜೀನಲ್ ವೇರಿಯೇಷನ್ ಆಗಿರುತ್ತೆ ಅಥವಾ ಕ್ರೋಮೋಸೋಮಲ್ ವೇರಿಯೇಷನ್ ಆಗುತ್ತೆ. ಅದನ್ನ ನಾವೇನಂತ ಕರಿತೀವಿ, ಮ್ಯುಟೇಶನ್ ಅಂತ ಕರಿತೀವಿ. ಈ ಮ್ಯುಟೇಶನ್ ಅನ್ನೋ ಟರ್ಮ್ ನ ಫಸ್ಟ್ ಕಾಯಿನ್ ಮಾಡಿದವರು ಯುಗೋ ಡಿವ್ರೀಸ್ ಅನ್ನೋರು. ಮ್ಯುಟೇಶನ್ ಥಿಯರಿನ ಪ್ರಪೋಸ್ ಮಾಡಿದವರು ಕೂಡ ಇವರೇ, ಯುಗೋ ಡಿವ್ರೀಸ್. ಓಕೆ, ಅದಲ್ದೇನೆ ಮ್ಯುಟೇಶನ್ಗೆ ಸ್ಪೋರ್ಟ್ಸ್ ಅಂತ ಹೇಳಿದ್ರು ಡಾರ್ವಿನ್. ಮ್ಯುಟೇಶನ್ ಅವರಿಗಿಂತ ಮುಂಚೆ ಡಾರ್ವಿನ್ ನಾವು ಫಾದರ್ ಆಫ್ ಎವಲ್ಯೂಷನ್ ಅಂತ ಹೇಳ್ತೀವಿ, ಅವಾಗೇ ಹೇಳಿದ್ರು ಮ್ಯುಟೇಶನ್ ಅನ್ನೋ ವರ್ಡ್ ಬದಲು ಸ್ಪೋರ್ಟ್ಸ್ ಅಂತ ಹೇಳಿದ್ರು. ನೆಕ್ಸ್ಟ್ ಒನ್ ಸಾಲ್ಟೇಷನ್ ಅಂತ ಹೇಳಿದ್ರು ಬೇಟ್ಸನ್ ಅನ್ನೋರು. ದ ಜೆನೆಟಿಕ್ ಟರ್ಮ್ ನ ಯಾರು ಡಿಸ್ಕವರ್ ಮಾಡಿದ್ರಲ್ಲ ಅವರು ಸಾಲ್ಟೇಷನ್ ಅಂತ ಅಂದ್ರೆ ದ ಸಿಂಗಲ್ ಸ್ಟೆಪ್ ಲಾರ್ಜ್ ಮ್ಯುಟೇಶನ್. ಕೇಳ್ತಾರೆ ಇದನ್ನ 1 ಮಾರ್ಕ್ಸ್ಗೆ, ವಾಟ್ ಇಸ್ ಸಾಲ್ಟೇಷನ್ ಅಂತ. ಸಿಂಗಲ್ ಸ್ಟೆಪ್ ಲಾರ್ಜ್ ಮ್ಯುಟೇಶನ್ ಅಂತಾನೆ ಬರೀಬೇಕು. ದ ಸಿಂಗಲ್ ಸ್ಟೆಪ್ ಲಾರ್ಜ್ ಮ್ಯುಟೇಶನ್ ಆರ್ ಡಿಸ್ಕಂಟಿನ್ಯೂಸ್ ವೇರಿಯೇಷನ್ಸ್ ಅಂತ ಹೇಳಿದ್ರು ದ ಮ್ಯುಟೇಶನ್ಗೆ ಯಾರು, ಬೇಟ್ಸನ್ ಅನ್ನೋರು. ಯುಗೋ ಡಿವ್ರಿಸ್ ಮ್ಯುಟೇಶನ್ ಥಿಯರಿನ ಪ್ರಪೋಸ್ ಮಾಡಿದ್ರು ಅಂತ ಹೇಳಿದ್ನಲ್ವಾ. ಈ ಅಬ್ಸರ್ವ್ಡ್ 834 ಮ್ಯುಟೇಶನ್ ಓವರ್ 54,343 ಪ್ಲಾಂಟ್ಸ್ ಆಫ್ ಇನೋಥೆರಾ ಲಾಮಾರ್ಕಿಯಾನ ಅಥವಾ ಈವ್ನಿಂಗ್ ಪ್ರಿಮ್ರೋಸ್ ಅಂತ ಯೆಲ್ಲೋ ಕಲರ್ ಫ್ಲವರ್ ಬರುತ್ತೆ ಇದು. ಇದರಲ್ಲಿ ಅವರು 834 ಮ್ಯುಟೇಶನ್ಸ್ ನ ನೋಡಿದ್ರು, ಅರೌಂಡ್ 53 ಸ್ಪೀಸೀಸ್ ಪ್ಲಾಂಟ್ಸ್ ಆಫ್ ದಿಸ್ ಇನೋಥೆರಾ ಲಾಮಾರ್ಕಿಯಾನ. ಇದ್ರ ಬಗ್ಗೆನೂ ಕೂಡ ಕೇಳ್ತಾರೆ. ದ ಎಕ್ಸ್ಪೆರಿಮೆಂಟಲ್ ಪ್ಲಾಂಟ್ ಆಫ್ ಯುಗೋ ಡಿವ್ರಿಸ್ ಅಥವಾ ಮ್ಯುಟೇಶನ್ ಥಿಯರಿನ ಪ್ರಪೋಸ್ ಮಾಡೋಕೆ ಯುಗೋ ಡಿವ್ರಿಸ್ ಯಾವ ಪ್ಲಾಂಟ್ ನ ಯೂಸ್ ಮಾಡ್ಕೊಂಡಿದೆ ಅಂತ ಕೇಳ್ತಾರೆ. ಯುನೋಥೆರಾ ಲಾಮಾರ್ಕಿಯಾನ ಅಥವಾ ಪ್ರೈಮ್ ರೋಸ್ ಸೈಂಟಿಫಿಕ್ ನೇಮ್ ಅಂತ ಕೂಡ ಕೇಳ್ತಾರೆ. ಇದಿಷ್ಟು ಮ್ಯುಟೇಶನ್ ಡೆಫಿನೇಷನ್ ಮತ್ತೆ ಯಾರು ಮ್ಯುಟೇಶನ್ ದ ಟರ್ಮ್ ನ ಡಿಸ್ಕವರ್ ಮಾಡಿದ್ದು ಅಂತ. ನೆಕ್ಸ್ಟ್ ಒನ್, ಮ್ಯುಟೇಶನ್ ನಲ್ಲಿ ಜಿನೋಟೈಪ್ ಚೇಂಜ್ ಆಗೋಕೆ ದೇರ್ ಆರ್ ಆಫ್ 2 ಮೇನ್ ರೀಸನ್ಸ್. ಆ ಮೇನ್ ರೀಸನ್ಸ್ ಯಾವ್ದಂದ್ರೆ ಫಸ್ಟ್ ಒನ್ ಕ್ರೋಮೋಸೋಮಲ್ ಮ್ಯುಟೇಶನ್, ಇನ್ನೊಂದು ಜೀನ್ ಮ್ಯುಟೇಶನ್. ಕ್ರೋಮೋಸೋಮ್ ಮ್ಯುಟೇಶನ್ ಹೇಗಾಗುತ್ತೆ ಅಂದ್ರೆ ಆ ಕ್ರೋಮೋಸೋಮ್ ನಂಬರ್ ಚೇಂಜ್ ಆಗೋದು. ಒಂದು ಆರ್ಗ್ಯಾನಿಸಮ್ ಅಲ್ಲಿ ಡಿಪ್ಲಾಯ್ಡ್ ನಂಬರ್ ಇಷ್ಟೇ ಇರ್ಬೇಕು ಅಂತ ಇರುತ್ತೆ ಅಲ್ವಾ, ಅದರಲ್ಲಿ ನಂಬರ್ ಚೇಂಜ್ ಆದ್ರೆ, ಕಮ್ಮಿ ಆಗೋದು ಜಾಸ್ತಿ ಆಗೋದು ಆದ್ರೆ ಅದನ್ನ ಕೂಡ ನಾವು ಕ್ರೋಮೋಸೋಮ್ ಮ್ಯುಟೇಶನ್ ಅಂತ ಕರಿದ್ವಿ. ಅಥವಾ ಕ್ರೋಮೋಸೋಮ್ ಸ್ಟ್ರಕ್ಚರ್ ಚೇಂಜ್ ಆಗೋದು. ಕ್ರೋಮೋಸೋಮ್ ಸ್ಟ್ರಕ್ಚರ್ ಅಂದ್ರೆ ಏನು, ಕ್ರೋಮೋಸೋಮ್ ಅಲ್ಲಿ ಡಿಫ್ರೆಂಟ್ ಶೇಪ್ಸ್ ಇದೆ ಗೊತ್ತೇ ನಿಮ್ಗೆ, ವಿ ಶೇಪ್, ಎಲ್ ಶೇಪ್, ಜೆ ಶೇಪ್, ಹೈ ಶೇಪ್, ಈ ತರದ ಶೇಪ್. ಅವುಗಳ ಬೇಸಿಸ್ ಮೇಲೆ ಅವನ್ನ ಮೆಟಾಸೆಂಟ್ರಿಕ್, ಸಬ್ಸೆಂಟ್ರಿಕ್, ಟೀಲೋಮಿಯರ್, ಎಸೆಂಟ್ರಿಕ್ ಅಂತ ಎಲ್ಲ ಡಿವೈಡ್ ಮಾಡ್ತೀವಲ್ಲ.
ಫಸ್ಟ್ ಇಯರ್ ಅಲ್ಲಿ ನೀವು ಸೆಲ್ ಚಾಪ್ಟರ್ ತಿಳ್ಕೊಂಡಿದ್ದೀರಿ ಇದೆಲ್ಲ. ಈ ತರ ಅವುಗಳದ್ದೇ ಆದ ಸ್ಟ್ರಕ್ಚರ್ಸ್ ಇರುತ್ತೆ, ಅವುಗಳಲ್ಲಿ ಏನಾದ್ರು ಚೇಂಜ್ ಆದ್ರೆ ಕೂಡ ಏನಾಗುತ್ತೆ, ಮ್ಯೂಟೇಶನ್ ಆಗುತ್ತೆ. ಇನ್ನೊಂದು ಜೀನ್ ಮ್ಯೂಟೇಶನ್. ಜೀನ್ ಅಂತ ಅಂದ್ರೆ ಬೇಸ್ ಅಲ್ಲಿ ಚೇಂಜ್ ಆದ್ರೆ ಇವರು ನೈಟ್ರೋಜನ್ ಬೇಸಸ್ ಏನಿದೆಯಲ್ಲ, 4 ಡಿಫ್ರೆಂಟ್ ನೈಟ್ರೋಜನ್ ಬೇಸಸ್ ATGC ಅಂತ, ಅವುಗಳಲ್ಲಿ ಏನಾದ್ರು ಚೇಂಜ್ ಆದ್ರೆ ಅದನ್ನ ನಾವು ಜೀನ್ ಮ್ಯೂಟೇಶನ್ ಅಂತ ಕರಿತೀವಿ. ದೀಸ್ ಆರ್ ದ two types of reasons the mutation occurs. Next one, the changes in chromosome number. ಕ್ರೋಮೋಸೋಮ್ ನಂಬರ್ ಚೇಂಜ್ ಆಗುತ್ತಲ್ವಾ, ಅದರಲ್ಲಿ 2 ಟೈಪ್ಸ್ ಇದೆ. ಯಾವ್ದಂತ ಅಂದ್ರೆ ಒಂದು ಯುಪ್ಲಾಯ್ಡಿ, ಇನ್ನೊಂದು ಅನ್ಯುಪ್ಲಾಯ್ಡಿ ಅಂತ. ಯುಪ್ಲಾಯ್ಡಿ ಮತ್ತೆ ಅನ್ಯುಪ್ಲಾಯ್ಡಿ. ಯುಪ್ಲಾಯ್ಡಿ ಅಂತ ಅಂದ್ರೆ ದ ಓಲ್ ಕ್ರೋಮೋಸೋಮ್ ಜೀನೋಮ್ ನಂಬರ್. ಈಗ ಹಪ್ಲಾಯ್ಡ್ ಇದೆ ಅಂತ ಅಂದ್ರೆ ಅದು ಡಬಲ್ ಆಗೋದು, ಡಿಪ್ಲಾಯ್ಡ್ ಇದ್ರೆ ಅದು ಆಫ್ ಆಗುವಂಥದ್ದು. ಈಗ ಎಕ್ಸಾಂಪಲ್ 8 ಕ್ರೋಮೋಸೋಮ್ಸ್ ಇದೆ ಡ್ರಾಸೋಫಿಲಾದಲ್ಲಿ, 4 ಆಗಿದ್ರೆ ಅದನ್ನ ಹಪ್ಲಾಯ್ಡ್ ಅಂತ ಕರಿತೀವಿ. 8 is 16 ಆದ್ರೆ ಅದನ್ನ ಟೆಟ್ರಾಪ್ಲಾಯ್ಡ್ ಅಂತ ಕರಿತೀವಿ. ಈ ತರ ಓಲ್ ಕ್ರೋಮೋಸೋಮ್ ಸೆಟ್ ಡಬಲ್ ಆಗೋದು ಅಥವಾ ಡಿಲೀಷನ್ ಆಗೋದಾದ್ರೆ ಅದನ್ನ ಯುಪ್ಲಾಯ್ಡ್ ಅಂತ ಕರಿತೀವಿ. ಇಟ್ ಇಸ್ ದ condition in which the chromosome number is exact multiple of the genome. ಅವುಗಳ್ದು ಏನ್ ಜಿನೋಮ್ ಅಂತ ಅಂದ್ರೆ ಏನು, ಹ್ಯಾಪ್ಲಾಯ್ಡ್ ಸೆಟ್ ಆಫ್ ಕ್ರೋಮೋಸೋಮ್ಗೆ ನಾವೇನಂತ ಕರಿತೀವಿ, ಜಿನೋಮ್ ಅಂತ ಕರಿತೀವಿ. ಅವುಗಳ್ದು ಎಕ್ಸಾಕ್ಟ್ ಮಲ್ಟಿಪ್ಲಿಕೇಶನ್ ಆದ್ರೆ ಕ್ರೋಮೋಸೋಮ್ ನಂಬರ್, ಅದನ್ನ ಯುಪ್ಲಾಯ್ಡಿ ಅಂತ ಕರಿತೀವಿ. ಎಕ್ಸಾಂಪಲ್ ಮೊನೊಪ್ಲಾಯ್ಡಿ ಅಂದ್ರೆ ಹ್ಯಾಪ್ಲಾಯ್ಡು, ಡಿಪ್ಲಾಯ್ಡ್ ಅಂದ್ರೆ 2 ಸೆಟ್, ಪಾಲಿಪ್ಲಾಯ್ಡ್ ಅಂದ್ರೆ ಮೋರ್ ದ್ಯಾನ್ 2 ಸೆಟ್ಸ್ ಇದ್ರೆ ಟೆಟ್ರಾ. ಅವುಗಳಲ್ಲಿ ಮತ್ತೆ ಡಿಫ್ರೆಂಟ್ ಟೈಪ್ಸ್ ಇದೆ, ಟ್ರೈಪ್ಲಾಯ್ಡಿ, ಟೆಟ್ರಾಪ್ಲಾಯ್ಡಿ, ಪೆಂಟಾಪ್ಲಾಯ್ಡಿ. ಈ ತರ ಆದ್ರೆ ಅವನ್ನ ನಾವು ಯುಪ್ಲಾಯ್ಡ್ ಅಂತ ಕರಿತೀವಿ. ನೋಡಿ, ಇದರಲ್ಲಿ ನಾರ್ಮಲ್ ಕ್ರೋಮೋಸೋಮ್ ಅಂದ್ರೆ ಡಿಪ್ಲಾಯ್ಡ್ ಇರುತ್ತೆ, 2 ಇರುತ್ತೆ. 3 ಕ್ರೋಮೋಸೋಮ್ ಇರೋ ಆರ್ಗ್ಯಾನಿಸಮ್ ಅಲ್ಲಿ. ಇನ್ನು ಮಾನೋಪ್ಲಾಯ್ಡಿ ಅಂದ್ರೆ ಒಂದೊಂದು ಮಾತ್ರ ಇರುತ್ತೆ. ಇನ್ನು ಪಾಲಿಪ್ಲಾಯ್ಡಿ ಅಂತ ಅಂದ್ರೆ ನೋಡಿ, ಅದರಲ್ಲಿ ಫಸ್ಟ್ ಒಂದು ಟ್ರಿಪ್ಲಾಯ್ಡ್ ತಗೊಂಡ್ರೆ ಒಂದು ಕ್ರೋಮೋಸೋಮ್ ಅಲ್ಲಿ 3 ಇರುತ್ತೆ, 3 ಇರುತ್ತೆ. ಟೆಟ್ರಾಪ್ಲಾಯ್ಡಿ ಅಂದ್ರೆ ಒಂದು ಕ್ರೋಮೋಸೋಮ್ಗೆ 4 ಕ್ರೋಮೋಸೋಮ್ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಇರುತ್ತೆ. ಈ ತರದನ್ನ ನಾವೇನಂತ ಕರಿತೀವಿ, ಟೆಟ್ರಾಪ್ಲಾಯ್ಡ್ ಅಂತ ಕರಿತೀವಿ. ಓಕೆ, ದೀಸ್ ಆರ್ ದ ಸಮ್ ಎಕ್ಸಾಂಪಲ್ಸ್ ಆಫ್ ಯುಪ್ಲಾಯ್ಡಿ. ಹೀಗಂದ್ರೆ ಎಲ್ಲ ಏನೋ ಕೇಳಲ್ಲ, ಬಟ್ ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅರ್ಥ ಆಗ್ಬೇಕಲ್ವಾ, ಹಾಗಾಗಿ. ನೆಕ್ಸ್ಟ್ ಒನ್ ಪಾಲಿಪ್ಲಾಯ್ಡಿ. ಅದರಲ್ಲಿ ಯುಪ್ಲಾಯ್ಡಿಲೇ ಒಂದು ಟೈಪು ಪಾಲಿಪ್ಲಾಯ್ಡಿ. ಇದನ್ನ ನಾವು ಪ್ಲಾಂಟ್ ಬ್ರೀಡಿಂಗ್ ಅಲ್ಲಿ ಕಲ್ತ್ಕೊಂಡಿದ್ವಿ. ಇಂಪಾರ್ಟೆಂಟ್ ಒನ್, ಪ್ಲಾಂಟ್ ಬ್ರೀಡಿಂಗ್ ಅಷ್ಟೊಂದು ಸಕ್ಸಸ್ ಆಗೋಕ್ಕೆ ಇದು ಒಂದು ಕಾರಣ ಅಂತ ಹೇಳ್ಬೋದು ಮ್ಯೂಟೇಶನ್ ನಲ್ಲಿ. ಪಾಲಿಪ್ಲಾಯ್ಡಿ ಅಂತಂದ್ರೆ ಇಟ್ಸ್ ಎ ಫಿನಾಮಿನನ್ ಆಫ್ ಹ್ಯಾವಿಂಗ್ ಮೋರ್ ದ್ಯಾನ್ 2 ಜೀನೋಮ್ಸ್ ಆರ್ ಸೆಟ್ಸ್ ಆಫ್ ಕ್ರೋಮೋಸೋಮ್. ನಾರ್ಮಲ್ ಆಗಿ ಒಂದು ಆರ್ಗ್ಯಾನಿಸಮ್ ಅಲ್ಲಿ ನಾರ್ಮಲ್ ಕ್ರೋಮೋಸೋಮ್ ನಂಬರ್ ಅಂದ್ರೆ ಡಿಪ್ಲಾಯ್ಡ್ ಇರುತ್ತೆ. ಡಿಪ್ಲಾಯ್ಡ್ ಗಿಂತ ಜಾಸ್ತಿ ಕ್ರೋಮೋಸೋಮ್ ನಂಬರ್ಸ್ ಇದ್ರೆ, ಸೆಟ್ಸ್ ಇದ್ರೆ, ಅದನ್ನ ನಾವೇನಂತ ಕರಿತೀವಿ, ಪಾಲಿಪ್ಲಾಯ್ಡಿ ಅಂತ ಕರಿತೀವಿ. ದ ಪಾಲಿಪ್ಲಾಯ್ಡಿ ಅಂತ ಅಂದ್ರೆ ಇಟ್ಸ್ ಅ ಫಿನಾಮಿನನ್ ಆಫ್ ಹ್ಯಾವಿಂಗ್ ಮೋರ್ ದ್ಯಾನ್ 2 ಜೀನೋಮ್ಸ್ ಆರ್ ಸೆಟ್ಸ್ ಆಫ್ ಕ್ರೋಮೋಸೋಮ್ಸ್. ಎಕ್ಸಾಂಪಲ್ 3n ಅಂದ್ರೆ ಟ್ರಿಪ್ಲಾಯ್ಡ್, 4n ಅಂದ್ರೆ ಟೆಟ್ರಾಪ್ಲಾಯ್ಡ್, 5n ಅಂದ್ರೆ ಪೆಂಟಾಪ್ಲಾಯ್ಡ್. ಈ ತರ ಆಗೋಕ್ಕೂ ಕೆಲವೊಂದು ಟೈಪ್ಸ್ ಇದೆ ಪಾಲಿಪ್ಲಾಯ್ಡಿಲಿ. ಫಸ್ಟ್ ಒನ್ ಆಟೋಪಾಲಿಪ್ಲಾಯ್ಡಿ. ಆಟೋಪಾಲಿಪ್ಲಾಯ್ಡಿ ಅಂತ ಅಂದ್ರೆ ಈಗ ಒಂದು ಆರ್ಗ್ಯಾನಿಸಮ್ಸ್ ಅಲ್ಲಿ ಎ ಮತ್ತೆ ಎ ಅಂತ ಕ್ರೋಮೋಸೋಮ್ಸ್ ಇದೆ, ಇದು ಡಿಪ್ಲಾಯ್ಡ್ ಕ್ರೋಮೋಸೋಮ್ ಸೆಟ್. ಅದಕ್ಕೆ ಇನ್ನೊಂದು ಬಂದ್ ಆ್ಯಡ್ ಆದ್ರೆ, ಈ ತರ ಅದರದೇ ಓನ್ ಜೀನಮ್ ಆ್ಯಡ್ ಆದ್ರೆ ಅದನ್ನ ನಾವೇನಂತ ಕರಿತೀವಿ, ಆಟೋಪಾಲಿಪ್ಲಾಯ್ಡಿ ಅಂತ ಕರಿತೀವಿ. ಆಟೋಪಾಲಿಪ್ಲಾಯ್ಡಿ ಅಂದ್ರೆ ಇಟ್ ಇಸ್ ದ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ದ ಸೇಮ್ ಜೀನೋಮ್ ಇನ್ಕ್ರೀಸ್ ಆಗೋದು. ಈ ತರದ್ದು ನಾವು ರೈಸ್ ಪ್ಲಾಂಟ್ಸ್ ಅಲ್ಲಿ ಇರ್ಬೋದು, ಅಥವಾ ಮೇಯ್ಸ್ ಅಲ್ಲಿ, ಪೊಟ್ಯಾಟೋದಲ್ಲಿ ಈ ತರದ್ದು ನಾವು ನೋಡ್ತೀವಿ ಆಟೋಪಾಲಿಪ್ಲಾಯ್ಡಿ. ಮತ್ತೆ ಬನಾನಾ ಕೂಡ ಎಕ್ಸಾಂಪಲ್ ಆಟೋಪಾಲಿಪ್ಲಾಯ್ಡಿ. ನೆಕ್ಸ್ಟ್ ಒನ್ ನೋಡಿ, ಆಟೋಪ್ಲಾಯ್ಡಿಲಿ ದ ಸೇಮ್ ಕ್ರೋಮೋಸೋಮ್ ನಂಬರ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂತದನ್ನ ಏನಂತ ಕರಿತೀವಿ ನಾವು, ಆಟೋಪಾಲಿಪ್ಲಾಯ್ಡಿ. ಆ ಆಟೋಪಾಲಿಪ್ಲಾಯ್ಡಿ ಆಗೋಕ್ ಕಾರಣ ಅಂದ್ರೆ ಡ್ಯೂ ಟು ನಾನ್ ಡಿಸ್ಜಂಕ್ಷನ್ ಅಂದ್ರೆ ಇದು ಕ್ರೋಮೋಸೋಮ್ ಅನಾಫೇಸ್ ಅಲ್ಲಿ ಆ ಕಡೆ ಈ ಕಡೆ ಪೋಲ್ವರ್ಡ್ ಮೂವ್ಮೆಂಟ್ ಆಗ್ಬೇಕಾದ್ರೆ ಒಂದು ಕ್ರೋಮೋಸೋಮ್ಗೆ ಸ್ಪಿಂಡಲ್ ಫೈಬರ್ಸ್ ಅಟ್ಯಾಚ್ ಆಗದೆ ಇದ್ದಾಗ ದ 2 ಕ್ರೋಮೋಸೋಮ್ ಏನಾಗ್ಬೋದು, ಒಂದೇ ಸೈಡ್ಗೆ ಮೂವ್ ಆಗ್ಬೋದು. ಅವಾಗ ಒಂದು ಸೆಲ್ಸ್ ಅಲ್ಲಿ ಅನ್ಈಕ್ವಲ್ ಇರುತ್ತೆ, ಇದರಲ್ಲಿ 3 ಇರುತ್ತೆ, ಇದರಲ್ಲಿ 1 ಇರುತ್ತೆ. ಈ ತರ ಆಗಿ ಕೂಡ ಏನಾಗುತ್ತೆ, ಆಟೋಪಾಲಿಪ್ಲಾಯ್ಡಿ ಆಗುತ್ತೆ. ನೆಕ್ಸ್ಟ್ ಒನ್ ಆಲೋಪಾಲಿಪ್ಲಾಯ್ಡಿ. ಆಲೋಪಾಲಿಪ್ಲಾಯ್ಡಿ ಅಂದ್ರೆ ಇದ್ರದ್ದು ಈಗ ಹೇಳ್ದೆ ಒಂದ್ ಜಿನೋಮ್ ಅಂತ ಅಂದ್ರೆ ಇದೊಂದು ರೈಸ್ ಅನ್ಕೊಳ್ಳಿ, ಇದು ಜಿನೋಮ್ ಎ ಅಂತ ಜಿನೋಮು. ಅದ್ರ ಜೊತೆಗೆ ಬೇರೆ ಆರ್ಗ್ಯಾನಿಸಮ್ದು ಇನ್ನೊಂದು ರೈಸ್ ಸ್ಪೀಸೀಸ್ ಆಡ್ ಆದ್ರೆ, ಇನ್ನೊಂದು ಬೇರೆ ಸ್ಪೀಸೀಸ್ ಅಂದ್ರೆ ರೈಸ್ ವೆರೈಟಿನೇ ಇನ್ನೊಂದು ಬೇರೆ ಸ್ಪೀಸೀಸ್ ಆದ್ರೆ ಅದನ್ನ ನಾವೇನಂತ ಕರಿತೀವಿ, ಆಲೋಪಾಲಿಪ್ಲಾಯ್ಡಿ ಅಂತ ಕರಿತೀವಿ. ಓಕೆ, ಈ ಆಲೋಪಾಲಿಪ್ಲಾಯ್ಡಿನೇ ನಾವು ವೀಟ್ ಅಲ್ಲಿ,
ಪಾಲಿಪ್ಲಾಯ್ಡಿ ಮಾಡಿ ಬ್ರೆಡ್ ವೀಟ್ ಅಂತ ಮಾಡಿದ್ವಲ್ಲ, ಸಾಫ್ಟ್ ಚಪಾತಿ ಮಾಡೋಕೆ ಯೂಸ್ ಮಾಡಿದ್ದು ದಿಸ್ ಆಲೋ ಪಾಲಿಪ್ಲಾಯ್ಡಿನ ಯೂಸ್ ಮಾಡಿಕೊಂಡು. ಮತ್ತೆ ರ್ಯಾಡಿಶ್ ಅಲ್ಲೂ ಕೂಡ ಆಲೋ ಪಾಲಿಪ್ಲಾಯ್ಡಿನ ಯೂಸ್ ಮಾಡ್ಕೊಂಡಿದ್ದು. ಎಂತ ಅಂದ್ರೆ ಆಲೋ ಪಾಲಿಪ್ಲಾಯ್ಡಿ ಅಂದ್ರೆ ಇಟ್ಸ್ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಕ್ರೋಮೋಸೋಮ್ ಸೆಟ್ಸ್ ಡ್ಯೂ ಟು ಕಮಿಂಗ್ ಟುಗೆದರ್ ಆಫ್ genomes of the two species. Two genome of different ಅಂದ್ರೆ ಟೂ ಡಿಫ್ರೆಂಟ್ ಸ್ಪೀಸೀಸ್ ಅಥವಾ ಮೋರ್ ದ್ಯಾನ್ ಟೂ. ಇದಕ್ಕೆ ಈಗ ಸಿ ಸೇರಿಸಿದ್ರೆ ಏನಾಗುತ್ತೆ, 3 ಡಿಫ್ರೆಂಟ್ ಸ್ಪೀಸೀಸ್ ಜಿನೋಮ್ನ ನಾವು ಕಂಬೈನ್ ಮಾಡ್ದಂಗೆ ಆಗುತ್ತೆ. ಅಂತ ಒಂದು ಕಂಡೀಷನ್ ನ ಏನಂತ ಕರಿತೀವಿ, ಆಲೋ ಪಾಲಿಪ್ಲಾಯ್ಡಿ ಅಂತ ಕರಿತೀವಿ. ನೋಡಿ, ಇದೊಂದು ಸ್ಪೀಸೀಸು, ಇದೊಂದು ಸ್ಪೀಸೀಸು. ಇದರಲ್ಲಿ 3 ಕ್ರೋಮೋಸೋಮ್ ಇದೆ, ಇದರಲ್ಲಿ 2 ಕ್ರೋಮೋಸೋಮ್ ಇದೆ. ಅವುಗಳಲ್ಲಿ ನಾವು ಫ್ಯೂಸ್ ಮಾಡಿದಾಗ ಎಷ್ಟು ಕ್ರೋಮೋಸೋಮ್ ನಂಬರ್ ಆಗುತ್ತೆ, 5 ಕ್ರೋಮೋಸೋಮ್ಸ್ ಆಗುತ್ತೆ. ಇದನ್ನ ನಾವೇನಂತ ಕರಿತೀವಿ, ಆಲೋ ಪಾಲಿಪ್ಲಾಯ್ಡಿ ಅಂತ ಕರಿತೀವಿ. 2 ಡಿಸ್ಸಿಮಿಲರ್ ಸ್ಪೀಸೀಸ್ ನ ನಾವು ಕ್ರಾಸ್ ಮಾಡಿದಾಗ, ಈಗ ಪೊಟ್ಯಾಟೊ ಮತ್ತೆ ಟೊಮೊಟೊನ ಕ್ರಾಸ್ ಮಾಡಿ ಪೊಮ್ಯಾಟೊ ಮಾಡಿದ್ರಲ್ವಾ, ಅವಾಗ ಫಾರ್ಮೇಶನ್ ಆಗೋದನ್ನ ಏನಂತ ಕರಿತೀವಿ, ಆಟೋಪಾಲಿಪ್ಲಾಯ್ಡಿ. ಆಟೋಪಾಲಿಪ್ಲಾಯ್ಡಿ ಮಾಡ್ಬೇಕಾದ್ರೆ ಯಾವ ಹೈಬ್ರಿಡೈಸೇಷನ್ ನ ಯೂಸ್ ಮಾಡ್ತೀವಿ, ಸೊಮ್ಯಾಟಿಕ್ ಹೈಬ್ರಿಡೈಸೇಷನ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಇನ್ನೊಂದಿದೆ, ಲಾಸ್ಟ್ ಒನ್ ಆಟೋಪಾಲಿಪ್ಲಾಯ್ಡಿ ಅಂತ. ಆಟೋಪಾಲಿಪ್ಲಾಯ್ಡಿ ಅಂತ ಅಂದ್ರೆ ಇದರಲ್ಲಿ ಒಂದು ಆರ್ಗ್ಯಾನಿಸಮ್ದು ಈಗ ಎ ಅನ್ನೋದು ಒಂದು ಪ್ಲಾಂಟ್ ಜಿನೋಮ್, ಹೌದಲ್ವಾ? ಈ ಪ್ಲಾಂಟ್ಗೆ ಅದ್ರದ್ದೇ ಇನ್ನೊಂದು ಸೆಟ್ ಎಕ್ಸ್ಟ್ರಾ ಮಾಡ್ಬಿಡೋದು, ಇನ್ನೊಂದು ಡಿಪ್ಲಾಯ್ಡ್ ಟೆಟ್ರಾಪ್ಲಾಯ್ಡು ಅದ್ರದ್ದೇ ಮಲ್ಟಿಪ್ಲೈ ಮಾಡಿ ಅದ್ರ ಜೊತೆಗೆ ಇನ್ನೊಂದು ಬೇರೆ ಸ್ಪೀಸೀಸ್ ನಾವು ಏನ್ ಮಾಡಿದಾಗ ಕ್ರಾಸ್ ಮಾಡಿದಾಗ ಆಗೋಂತಲ್ವಾ, ಅದನ್ನ ನಾವೇನಂತ ಕರಿತೀವಿ, ಆಲೋ ಪಾಲಿಪ್ಲಾಯ್ಡಿ ಅಂತ ಕರಿತೀವಿ. ಆಲೋ ಪಾಲಿಪ್ಲಾಯ್ಡಿ, ಆಟೋ ಪಾಲಿಪ್ಲಾಯ್ಡು ಆಗುತ್ತೆ ಮತ್ತೆ ಹಾಲೋ ಪಾಲಿಪ್ಲಾಯ್ಡು ಆಗುತ್ತೆ. ಇವೆರಡು ಸೇಮ್ ಸ್ಪೀಸೀಸ್ ಡಬಲ್ ಆಗುತ್ತೆ, ಮತ್ತೆ ಕಂಬೈನಿಂಗ್ ವಿತ್ ಅದರ್ ಸ್ಪೀಸೀಸ್ ಜೊತೆ ಏನಾಗುತ್ತೆ, ಕಂಬೈನ್ ಆಗುತ್ತೆ. ಇನ್ಕ್ರೀಸ್ ದ ಸೇಮ್ ಕ್ರೋಮೋಸೋಮ್ ಸೆಟ್. ಅದಲ್ಲದೆ ಇನ್ನೊಂದು ಡಿಫ್ರೆಂಟ್ ಸ್ಪೀಸೀಸ್ ನಾವೇನ್ ಮಾಡ್ತೀವಿ, ಫ್ಯೂಸ್ ಮಾಡಿದಾಗ ಫಾರ್ಮೇಶನ್ ಆಗುತ್ತಲ್ವಾ, ಅಂತದನ್ನ ಆಲೋಪಾಯ್ಡಿ ಅಂತ ಕರಿತೀವಿ. ಇದನ್ನ ನಾವು ಹೆಲಿಯಾಂಥಸ್ ಟ್ಯೂಬರೋಸಸ್ ಅಲ್ಲಿ ಮಾಡ್ತಾರೆ ಇದನ್ನ. ಇದಿಷ್ಟು 3 ಡಿಫ್ರೆಂಟ್ ಟೈಪ್ಸ್ ಆಫ್ polyploidies. Okay, this polyploidy comes under euploidy. ಯಾವ್ದ್ರಲ್ಲಿ ಬರುತ್ತೆ, euploidy ಬರುತ್ತೆ. ನೆಕ್ಸ್ಟ್ ಒನ್ ಅನ್ಯುಪ್ಲಾಯ್ಡಿ. ಯುಪ್ಲಾಯ್ಡಿ ಅಂತ ಅಂದ್ರೆ ಓಲ್ ಜಿನೋಮ್ ಸೆಟ್ ಮಲ್ಟಿಪ್ಲೈ ಆಗೋದನ್ನ ಅನ್ಯುಪ್ಲಾಯ್ಡಿ ಅಂತ ಕರೆದ್ವಿ. ಬಟ್ ಅನ್ಯುಪ್ಲಾಯ್ಡಿ ಅಂತ ಅಂದ್ರೆ ಕೆಲವೊಂದು ಕ್ರೋಮೋಸೋಮ್ ನಂಬರ್ ಮಾತ್ರ ಡಿವಿಷನ್ ಆಗೋದು ಅಥವಾ ಮಲ್ಟಿಪ್ಲೈ ಆಗೋದು. ಓಲ್ ಜಿನೋಮ್ ಏನ್ ಚೇಂಜ್ ಆಗಲ್ಲ, ಅದರಲ್ಲಿ ಕೆಲವೊಂದು ಕ್ರೋಮೋಸೋಮ್ಸ್ ಮಾತ್ರ ಅಡಿಷನ್ ಅಥವಾ ಡಿಲಿಷನ್ ಆಗೋ ಒಂದು ಇದನ್ನ ಏನಂತ ಕರಿತೀವಿ, ಅನ್ಯುಪ್ಲಾಯ್ಡಿ ಅಂತ ಕರಿತೀವಿ. ಇಟ್ ಈಸ್ ಎ ಡಿಲಿಷನ್ ಆರ್ ಅಡಿಷನ್ ಆಫ್ ಒನ್ ಆರ್ ಎ ಫ್ಯೂ ಕ್ರೋಮೋಸೋಮ್ಸ್ ಫ್ರಮ್ ದ ಒರಿಜಿನಲ್ ಜಿನೋಮ್ಸ್. ಆ ಒರಿಜಿನಲ್ ಜಿನೋಮ್ಸ್ಗೆ ಈಗ ಎಕ್ಸಾಂಪಲ್ 2n ಇಸ್ ಅವರ್ ಜಿನೋಮ್, ಒರಿಜಿನಲ್ ಜಿನೋಮ್ ಅಥವಾ ಎ ಅಂತ ರೆಪ್ರೆಸೆಂಟ್ ಮಾಡೋಣ. ಈ ಎ ಅಂತ ಅಂದ್ರೆ 46 ಕ್ರೋಮೋಸೋಮ್ ಹ್ಯೂಮನ್ ಬೀಯಿಂಗ್ ಅಲ್ಲಿ, ಪ್ಲಸ್ 6 ಕ್ರೋಮೋಸೋಮ್ಸ್ ಇರುತ್ತೆ, ಪ್ಲಸ್ ಏನೇನಂತ ಕರಿತೀವಿ, XX ಅಂದ್ರೆ ಫಿಮೇಲು, XY ಅಂದ್ರೆ ಮೇಲು. ಓಕೆ, ಇವಲ್ದೇನೆ ಈ ಕ್ರೋಮೋಸೋಮ್ಗೆ ಆಟೋಸೋಮ್ಸ್ ಅಲ್ಲಿ 1 ಕ್ರೋಮೋಸೋಮು ಅಥವಾ ಆಲೋಸೋಮ್ ಅಲ್ಲಿ 1 ಕ್ರೋಮೋಸೋಮ್ ಅಂದ್ರೆ 2 ಕ್ರೋಮೋಸೋಮ್ ಜಾಸ್ತಿ ಆಯ್ತು, ಅವಾಗ 48 ಕ್ರೋಮೋಸೋಮ್ ಆಯ್ತು. ಅಥವಾ ಡಿಲಿಷನ್ ಫ್ರಮ್ ದ ಆಲೋಸೋಮ್ ಇರ್ಬೋದು, ಅಥವಾ ಡಿಲಿಷನ್ ಫ್ರಮ್ ದ ಆಲೋಸೋಮ್ಸ್, ಈ ತರ ಆಗೋದನ್ನ ನಾವೇನಂತ ಕರಿತೀವಿ, ಅನ್ಯುಪ್ಲಾಯ್ಡಿ ಅಂತ ಕರಿತೀವಿ. ಅನ್ಯುಪ್ಲಾಯ್ಡ್ಸ್ ಅಲ್ಲಿ ಹೈಪೋಪಾಲಿಪ್ಲಾಯ್ಡಿ. ಹೈಪೋ ಅಂದ್ರೇನು, ಕಮ್ಮಿ, ಬಿಲೋ ದ ಪ್ಲಾಯ್ಡಿ. ಈಗ ಡಿಪ್ಲಾಯ್ಡ್ ಗಿಂತ ಕಮ್ಮಿ ಆದ್ರೆ, ಲಾಸ್ ಆಫ್ ಕ್ರೋಮೋಸೋಮ್ ಆದ್ರೆ 2n-1 ಆದ್ರೆ ಅದನ್ನ 2n ಅಂದ್ರೆ ಡಿಪ್ಲಾಯ್ಡ್ ಸೆಟ್. ಈ ಡಿಪ್ಲಾಯ್ಡ್ ಸೆಟ್ ಅಲ್ಲಿ 1 ಕ್ರೋಮೋಸೋಮ್ ಅಥವಾ ಮೋರ್ ದ್ಯಾನ್ 1 ಕ್ರೋಮೋಸೋಮ್ ಲಾಸ್ ಆಗೋದನ್ನ ಹೈಪೋಪಾಲಿಪ್ಲಾಯ್ಡಿ ಅಂತ ಕರಿತೀವಿ. ಅದೇ ಹೈಪೋಪಾಲಿಪ್ಲಾಯ್ಡಿ ಅಂದ್ರೆ ಈ 2n ಜೊತೆಗೆ ಪ್ಲಸ್ 1 ಆರ್ ಮೋರ್ ಇನ್ಕ್ರೀಸ್ ಆದ್ರೆ, ಸಬ್ಸ್ಟಿಟ್ಯೂಟ್ ಆದ್ರೆ ಅದನ್ನ ನಾವೇನಂತ ಕರಿತೀವಿ, ಅನ್ಯುಪ್ಲಾಯ್ಡಿ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಡಬಲ್ ಆಲ್ಯುಪ್ಲಾಯ್ಡಿ. ಡಬಲ್ ಆಲ್ಯುಪ್ಲಾಯ್ಡಿ ಅಂತ ಅಂದ್ರೆ ಈಗ ಇಲ್ಲಿ ಒಂದೇ ಒಂದು ಡಿಲಿಷನ್ ಆಗಿದೆ, ಇನ್ನೊಂದು ಡಿಲಿಷನ್ ಆದ್ರೆ ಇದನ್ನ ನಾವು ಡಬಲ್ ಆನ್ಯುಪ್ಲಾಯ್ಡಿ ಅಂತ ಕರಿತೀವಿ. ಇನ್ನ ಟ್ರಿಪಲ್ ಆಲ್ಯುಪ್ಲಾಯ್ಡಿ ಅಂದ್ರೆ ಇದ್ರ ಜೊತೆ ಇನ್ನು 2 ಕ್ರೋಮೋಸೋಮ್ ಹ್ಯಾಡ್ ಆದ್ರೆ ಅದನ್ನ ಏನಂತ ಕರಿತೀವಿ, ಟ್ರಿಪಲ್ ಆನ್ಯುಪ್ಲಾಯ್ಡಿ ಅಂತ ಕರಿತೀವಿ. ಈ ತರ there are different types of aneuploidies. ನೋಡಿ, ಡ್ಯೂ ಟು ಯಾಕಾಗುತ್ತೆ ಈ ತರ ಅನ್ಯುಪ್ಲಾಯ್ಡಿ ಅಂದ್ರೆ, ಡ್ಯೂ ಟು ನಾನ್ ಡಿಸ್ಜಂಕ್ಷನ್ ಆಫ್ ಕ್ರೋಮೋಸೋಮ್ ಡ್ಯೂರಿಂಗ್ ಅನಾಫೇಸ್. ಅನಾಫೇಸ್ ಅಲ್ಲಿ ನಾನ್ ಡಿಸ್ಜಂಕ್ಷನ್ ಆಗೋದ್ರಿಂದ ಕ್ರೋಮೋಸೋಮ್ ಈಸಿಯಾಗಿ ಅಂದ್ರೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗದೆ ಇದ್ದಾಗ, ನೋಡಿ ಇಲ್ಲಿ ಮೆಟಾಫೇಸ್ ಅಲ್ಲಿ ಇರುತ್ತೆ, ಅನಾಫೇಸ್ಗೆ ಹೋಗ್ಬೇಕಾದ್ರೆ 2 ಕ್ರೋಮೋಸೋಮ್ 1 ಬರುತ್ತೆ, ಇನ್ನೊಂದು ಸೆಲ್ಗೆ ಕ್ರೋಮೋಸೋಮ್ಸ್ ಇರಲ್ಲ. ಇದು ಒಂದು ರೀಸನ್ ಆಗುತ್ತೆ. ಅಥವಾ ಇಲ್ಲಿ ನೋಡಿ ಕ್ರೋಮೋಸೋಮ್ಸ್ ಎರಡೂನು
ಏನಾಗಿರುತ್ತೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಆದ್ರೆ ಅನಾಫೇಸ್ 2 ಇದು ಅನಾಫೇಸ್ 1 ಅನ್ಕೊಳ್ಳಿ, ಇದು ಅನಾಫೇಸ್ 2 ಅಲ್ಲಿ ಮತ್ತೆ ನಾನ್ ಡಿಸ್ಜಂಕ್ಷನ್ ಆಗುತ್ತೆ ಗ್ಯಾಮಿಟ್ ಫಾರ್ಮೇಶನ್ ಆಗ್ಬೇಕಾದ್ರೆ. ಈ ತರ ಮಿಯೋಸಿಸ್ 1 ಮತ್ತೆ ಮಿಯೋಸಿಸ್ 2 ಏನಾದ್ರೂ ನಾನ್ ಡಿಸ್ಜಂಕ್ಷನ್ ಆಫ್ ಕ್ರೋಮೋಸೋಮ್ ಆದಾಗ ಈ ತರ ಅನ್ಯುಪ್ಲಾಯ್ಡಿ ಪಾಲಿಪ್ಲಾಯ್ಡಿ ಎಲ್ಲ ಆಗುತ್ತೆ. ಅನ್ಯುಪ್ಲಾಯ್ಡಿಲಿ ಕೆಲವೊಂದು ಟೈಪ್ಸ್ ಇದೆ. The aneuploids are provided the same corresponding to the number of affected chromosome. ಅದಕ್ಕೆ ಸಫಿಕ್ಸ್ ಆಗಿ ನಾವು ಸೋಮಿಕ್ ಅಂತ ಕರಿತೀವಿ. ಅದರಲ್ಲಿ ಫಸ್ಟ್ ಒನ್ ಮಾನೋಸೋಮಿಕ್. ಮಾನೋಸೋಮಿಕ್ ಅಂತ ಅಂದ್ರೆ ಈಗ ಎನ್ ಕ್ರೋಮೋಸೋಮ್ಸ್ ಅಲ್ಲಿ ಒಂದು ಕ್ರೋಮೋಸೋಮ್ ಲಾಸ್ ಆಗೋದನ್ನ ಏನಂತ ಕರಿತೀವಿ, 2n ಕ್ರೋಮೋಸೋಮ್ ಇರುತ್ತೆ, ಅದ್ರಲ್ಲಿ ಒಂದು ಲಾಸ್ ಆಗೋದನ್ನ ಮಾನೋಸೋಮಿ ಅಂತ ಕರಿತೀವಿ. ನಲ್ಲಿಸೋಮಿ ಅಂದ್ರೆ 2n-2 ಎರಡು ಕ್ರೋಮೋಸೋಮ್ ಲಾಸ್ ಆಗೋದನ್ನ ನಾವೇನಂತ ಕರಿತೀವಿ, ನಲ್ಲಿಸೋಮಿ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ನಿಮ್ಗೆ ಟರ್ನರ್ ಸಿಂಡ್ರೋಮ್ ಅಂತ ಬರುತ್ತೆ ನೆಕ್ಸ್ಟ್ ಒಂದು ಜೆನೆಟಿಕ್ ಡಿಸಾರ್ಡರ್ಸ್ ಅಲ್ಲಿ ಮಾನೋಸೋಮಿ ಎಕ್ಸಾಂಪಲ್ ಟರ್ನರ್ ಸಿಂಡ್ರೋಮ್ ಆಗುತ್ತೆ. ನೆಕ್ಸ್ಟ್ ಒಂದು ಟ್ರೈಸೋಮಿ. ಟ್ರೈಸೋಮಿ ಅಂದ್ರೆ ಒಂದು ಹ್ಯಾಡ್ ಆಗೋದು 2n+1, ಇದು ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಅಂತ ಬರುತ್ತೆ, ಅದಕ್ಕೆ ಎಕ್ಸಾಂಪಲ್. ಮತ್ತೆ ಡೌನ್ ಸಿಂಡ್ರೋಮ್ ಅಂತ ಕೂಡ ಬರುತ್ತೆ. ಈ ಮೂರು ಸಿಂಡ್ರೋಮ್ಸ್ ನಿಮ್ಗೆ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಲ್ಲಿ ಹೇಳ್ತೇನೆ. ಮತ್ತೆ ನಿಮ್ಗೆ ಒಂದು ಮಾನೋಸೋಮಿಗೆ ಟರ್ನರ್ ಸಿಂಡ್ರೋಮ್ ಎಕ್ಸಾಂಪಲ್ ಆದ್ರೆ, ಟ್ರೈಸೋಮಿಗೆ ಡೌನ್ ಸಿಂಡ್ರೋಮ್ ಮತ್ತೆ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಎಕ್ಸಾಂಪಲ್ ಆಗುತ್ತೆ. ಮಾನೋಸೋಮಿ ಅಂದ್ರೆ ಒಂದು ಕ್ರೋಮೋಸೋಮ್ ಲೆಸ್ ಆಗೋದನ್ನ ಮಾನೋಸೋಮಿ ಅಂತ ಕರಿತೀವಿ. ನಲ್ಲಿಸೋಮಿ ಅಂದ್ರೆ 2 ಕ್ರೋಮೋಸೋಮ್ ಲೆಸ್ ಆಗೋದು. ಈಗ 46 ಕ್ರೋಮೋಸೋಮ್ ನಮ್ಮಲ್ಲಿ ಇದೆ ಅಂದ್ರೆ 2 ಕ್ರೋಮೋಸೋಮ್ ಲೆಸ್ ಆಗಿ 44 ಕ್ರೋಮೋಸೋಮ್ ಆದ್ರೆ ಅದನ್ನ ನಲ್ಲಿಸೋಮಿ ಅಂತ ಕರಿತೀವಿ. ಟ್ರೈಸೋಮಿ ಅಂದ್ರೆ ಒಂದು ಕ್ರೋಮೋಸೋಮ್ ಹ್ಯಾಡ್ ಆಗೋದು, ಅದು ಅದಾಗಿರ್ಬೋದು ಸೆಕ್ಸ್ ಕ್ರೋಮೋಸೋಮ್ ಆಗಿರ್ಬೋದು ಅಥವಾ ಆಟೋಸೋಮ್ಸ್ ಆಗಿರ್ಬೋದು. ಸೆಕ್ಸ್ ಕ್ರೋಮೋಸೋಮ್ ಆಡಿಷನ್ ಆದ್ರೆ ಅದನ್ನ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಅಲ್ಲಿ ಬರುತ್ತೆ. ಡೌನ್ ಸಿಂಡ್ರೋಮ್ ಅಲ್ಲಿ 21th ಕ್ರೋಮೋಸೋಮ್, ಆಟೋಸೋಮ್ ಅಲ್ಲಿ 21ನೇ ಕ್ರೋಮೋಸೋಮ್ ಒಂದು ಜಾಸ್ತಿ ಆಗಿರುತ್ತೆ, ಅದನ್ನ ಟ್ರೈಸೋಮಿ ಅಂತ ಕರಿತೀವಿ. ಇನ್ನ ಟೆಟ್ರಾಸೋಮಿ ಅಂತ ಅಂದ್ರೆ ಮತ್ತೆ 2 ಕ್ರೋಮೋಸೋಮ್, 4 ಕ್ರೋಮೋಸೋಮ್ ಏನಾಗಿರುತ್ತೆ, ಫಸ್ಟ್ 2 ಕ್ರೋಮೋಸೋಮ್ ಹ್ಯಾಡ್ ಆಗುತ್ತೆ, ಅದನ್ನ ಟೆಟ್ರಾಸೋಮಿ ಅಂತ ಕರಿತೀವಿ. ಮತ್ತಿನ್ನೆರಡು ಏನಾದ್ರು ಆದ್ರೆ ಅದನ್ನ ಡಬಲ್ ಟೆಟ್ರಾಸೋಮಿ ಅಂತ ಕರಿತೀವಿ. ಆಮೇಲೆ ಟೆಟ್ರಾಸೋಮಿ. ಈ ತರ ಕ್ರೋಮೋಸೋಮ್ ನಂಬರ್ ಇನ್ಕ್ರೀಸ್ ಆಗ್ತಾ 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 ಅವುಗಳ ನೇಮ್ ಕೂಡ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ, ಮತ್ತೆ ಕ್ರೋಮೋಸೋಮ್ ನಂಬರ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇನ್ನೊಂದು ಪೆಂಟಾಸೋಮಿ ಅಂತ ಅಂದ್ರೆ 5 ಕ್ರೋಮೋಸೋಮ್ಸ್ ಜಾಸ್ತಿ ಆಗೋದು. ಇದು ರೇರ್ ಕೇಸ್ ಅಲ್ಲಿ ಸೂಪರ್ ಫಿಮೇಲ್ ಫಾರ್ಮೇಶನ್ ಆಗುತ್ತೆ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ. ಅವ್ರಲ್ಲಿ 5 ಸೆಕ್ಸ್ ಕ್ರೋಮೋಸೋಮ್ಸ್ ಇರುತ್ತೆ, ಎಕ್ಸ್ ಅಂತ 5 ಕ್ರೋಮೋಸೋಮ್ಸ್ ಇರುತ್ತೆ, +3 ಆಗೋದನ್ನ ಪೆಂಟಾಸೋಮಿ ಅಂತ ಕರಿತೀವಿ. ಸೆಕ್ಸ್ ಕ್ರೋಮೋಸೋಮ್ ಮಾತ್ರ 2 ಇರ್ಬೇಕಲ್ವಾ, ಅದ್ರ ಬದಲು 3 ಎಕ್ಸ್ಟ್ರಾ ಆಗುತ್ತೆ, ಅವಾಗ ಅದು ಪೆಂಟಾಸೋಮಿಕ್ ಅಂತ ಕರಿತೀವಿ. ಮತ್ತೆ ಲಾಸ್ಟ್ ಒನ್ ಮಿಕ್ಸ್ಡ್ ಅನ್ಯುಪ್ಲಾಯ್ಡಿ ಅಂದ್ರೆ ಡಿಲಿಷನ್ ಆಗೋದು, ಅಡಿಷನ್ ಆಗೋದು. ಈಗ ಆಟೋಸೋಮ್ಸ್ ಅಲ್ಲಿ ಅಡಿಷನ್ ಆಗೋದು, ಅಲೋಸೋಮ್ಸ್ ಅಲ್ಲಿ ಡಿಲಿಷನ್ ಆಗೋದು, ಈ ತರದನ್ನ ಮಿಕ್ಸ್ಡ್ ಅನ್ಯುಪ್ಲಾಯ್ಡಿ ಅಂತ ಕರಿತೀವಿ. ಇದಿಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಅನ್ಯುಪ್ಲಾಯ್ಡ್ಸ್. ಅದಕ್ಕೆ ಎಕ್ಸಾಂಪಲ್ ನಿಮ್ಗಿರೋದು ಮಾನೋಸೋಮಿಕ್ ಇಂದ ಮತ್ತೆ ಟ್ರೈಸೋಮಿಕ್ ಇಂದ. ಮತ್ತೆ ಈಗ ಇಲ್ಲಿವರೆಗೂ ನಾವು ಚೇಂಜ್ ಇನ್ ದ ನಂಬರ್ ಆಫ್ ಕ್ರೋಮೋಸೋಮ್ ಬಗ್ಗೆ ಓದಿದ್ವಿ, ಹೌದಲ್ವಾ? ಈಗ ಚೇಂಜ್ ಇನ್ ದ ಸ್ಟ್ರಕ್ಚರ್ ಆಫ್ ಕ್ರೋಮೋಸೋಮ್ ಆದ್ರೆ ಮ್ಯುಟೇಷನ್ ಯಾವ್ಯಾವ ತರ ಆಗುತ್ತೆ, ಅವಕ್ಕೆ ಏನೇನ್ ಅಂತಾರೆ ಅಂತ ತಿಳ್ಕೊಳ್ಳೋಣ. ಇಫ್ ದ ಕ್ರೋಮೋಸೋಮಲ್ ಸ್ಟ್ರಕ್ಚರ್ ಚೇಂಜಸ್, ಏನೇನಾಗುತ್ತೆ ಅಂತ ಅಂದ್ರೆ, ಚೇಂಜ್ ಇನ್ ದ ಸ್ಟ್ರಕ್ಚರ್ ಆಫ್ ಕ್ರೋಮೋಸೋಮ್ ನ ನಾವು ಕ್ರೋಮೋಸೋಮ್ ಅಬ್ರೇಷನ್ಸ್ ಅಂತ ಕರಿತೀವಿ. ಚೇಂಜ್ ಇನ್ ದ ಸ್ಟ್ರಕ್ಚರ್ ಆಫ್ ಕ್ರೋಮೋಸೋಮ್ ಇಸ್ ಕಾಲ್ಡ್ ಕ್ರೋಮೋಸೋಮ್ ಅಬ್ರೇಷನ್ಸ್. ಅದರಲ್ಲಿ ಟೈಪ್ಸ್ ಡಿಫಿಷಿಯನ್ಸಿ ಅಥವಾ ಡಿಲೀಷನ್ ಅಂತ ಕರಿತೀವಿ. ಡಿಫಿಷಿಯನ್ಸಿಗೆ ಇನ್ನೊಂದು ಹೆಸರು ಡಿಲೀಷನ್. ಇಲ್ಲಿ ನೋಡಿ, ಒಂದು ಕ್ರೋಮೋಸೋಮ್ ಅಲ್ಲಿ ಈ ಗ್ರೀನ್ ಕಲರ್ ಸೆಗ್ಮೆಂಟ್, ಅಸ್ಯೂಮ್ ದಟ್ ಅಲ್ಲೊಂದೆಲ್ಲ ಕ್ರೋಮೋಸೋಮ್ಸ್ ಇದೆ, ಬೇಸ್ ಇದೆ, ಅದಷ್ಟು ಡಿಲೀಟ್ ಆದ್ರೆ ಅವಾಗ ದ ಕ್ರೋಮೋಸೋಮ್ ಈ ತರ ಆಗುತ್ತೆ. ಆ ಕ್ರೋಮೋಸೋಮ್ ಅಲ್ಲಿ XYZ ಅಂತ ಜೀನ್ ಇತ್ತು, ಅದು ಈ ಕ್ರೋಮೋಸೋಮ್ ಇರಲ್ಲ. ಈ ತರ ಆಗೋದನ್ನ ಡಿಫಿಷಿಯನ್ಸಿ ಅಥವಾ ಡಿಲೀಷನ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಡುಪ್ಲಿಕೇಶನ್ ಅಂದ್ರೆ ಈಗ ಯಾವುದೋ ಒಂದು ಜೀನ್ ಇದೆ, ಅದ್ರ ತರದ್ದು ಇನ್ನೊಂದು ಜೀನ್ ಇದ್ರೆ ಅದನ್ನ ಏನಂತ ಕರಿತೀವಿ, ಡುಪ್ಲಿಕೇಶನ್ ಅಂತ ಕರಿತೀವಿ. ನೋಡಿ, ಡುಪ್ಲಿಕೇಶನ್ ಅಲ್ಲಿ ಇಷ್ಟೆಲ್ಲ ಟೈಪ್ಸ್ ಇದೆ. ಫಸ್ಟ್ ಒನ್ ನೋಡಿ, BC ಅನ್ನೋ ಜೀನು BC ಅಂತಾನೆ ಇರುತ್ತೆ, ಮತ್ತೆ ಅದೇ ಹಾರ್ಟ್ ಅಲ್ಲಿ ನೆಕ್ಸ್ಟ್ ಅದ್ರ ಪಕ್ಕನೆ ಇದ್ರೆ ಅದನ್ನ ಟ್ಯಾಂಡಮ್ ರಿಪೀಟ್ಸ್ ಅಂತ ಕರಿತೀವಿ. ಅದಲ್ದೇನೆ ಆ BC ನೆಕ್ಸ್ಟ್ ಅವ್ರ ಆದ ತಕ್ಷಣನೇ ನಾರ್ಮಲ್ ಜೀನ್ ಏನಿರುತ್ತಲ್ಲ, ಅವ್ರ ಆದ ತಕ್ಷಣ ರಿವರ್ಸ್ ಇದ್ರೆ C and B ಅಂತ ಆ ತರ ಇದ್ರೆ ರಿವರ್ಸ್ ಟ್ಯಾಂಡಮ್ ಅಂತ ಕರಿತೀವಿ. ಫಸ್ಟ್ ಒನ್ ಅಲ್ಲಿ ಏನಾಗ್ಬೋದು, ಅದು BC ಅಂತ ನಾರ್ಮಲ್ ಜೀನ್ ಆದ ತಕ್ಷಣ ಮತ್ತೆ ಅದೇ ಆರ್ಡರ್ ಅಲ್ಲಿ BC ಇದ್ರೆ ಅದನ್ನ
ಟ್ಯಾಂಡಮ್ ರಿಪೀಟ್ಸ್ ಅಂತ ಕರಿತೀವಿ. ಅಥವಾ ಈ ಬಿ ಸಿ ಅನ್ನೋ ಜೀನ್ ಆದ್ಮೇಲೆ ಅದು ಉಲ್ಟಾ ಸಿ ಮತ್ತೆ ಬಿ ಆಗೇನಾದ್ರೂ ಆದ್ರೆ ಅದನ್ನ ರಿವರ್ಸ್ ಟ್ಯಾಂಡಮ್ ಅಂತ ಕರಿತೀವಿ. ಇನ್ನೊಂದು ಕೇಸಲ್ಲಿ ಬಿ ಸಿ ಅನ್ನೋ ಜೀನು ಡುಪ್ಲಿಕೇಟ್ ಆಗಿ ಬೇರೆ ಎಲ್ಲೋ ಕಡೆ ಹೋಗಿ ಅದು ಅಟ್ಯಾಚ್ ಆದ್ರೆ ಅದನ್ನ ಡಿಸ್ಪ್ಲೇಸ್ಡ್ ಟ್ಯಾಂಡಮ್ ಅಂತ ಕರಿತೀವಿ. ಇದಿಷ್ಟು ಡುಪ್ಲಿಕೇಶನ್ ಬಗ್ಗೆ. ನೆಕ್ಸ್ಟ್ ಒನ್ ಇನ್ವರ್ಷನ್. ಇನ್ವರ್ಷನ್ ಅಂತ ಅಂದ್ರೆ ಆ ಕ್ರೋಮೋಸೋಮ್ ಸೆಗ್ಮೆಂಟ್ ಇರುತ್ತಲ್ವಾ, ಆ ಅದರಲ್ಲಿ 1 or 2 more ಜೀನ್ಸ್ ಇರ್ಬೋದು, ಅವರು ಸೆಪ್ರೇಟ್ ಆಗಿ ರೀಇನ್ಸರ್ಟ್ ಆಗುತ್ತೆ 180 ಡಿಗ್ರಿ ಸೆಲ್ಸಿಯಸ್ 180 ಡಿಗ್ರಿ ಆಂಗಲ್ ಅಲ್ಲಿ. ಮತ್ತೆ 180 ಡಿಗ್ರಿಯಲ್ಲಿ ಅದೇನಾಗುತ್ತೆ ರೀಇನ್ಸರ್ಟ್ ಆಗುತ್ತೆ. ನೋಡಿ ಇಲ್ಲಿ BCD ಅನ್ನೋ ಏನ್ ಜೀನ್ ಇದೆಯಲ್ವಾ, ಇದು ಡಿಲೀಟ್ ಆಗಿ ರೊಟೇಟ್ ಆಗುತ್ತೆ 180 ಡಿಗ್ರಿ ರೊಟೇಟ್ ಆಗಿ ಮತ್ತೆ DCB ಅಂತ ಏನಾಗುತ್ತೆ ಜಾಯಿನ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ DEF ಅಂತ ಜೀನ್ ಇದೆ. ಇದು ಪ್ಯಾರಾಸೆಂಟ್ರಿಕ್ ಮತ್ತೆ ಪೆರಿಸೆಂಟ್ರಿಕ್ ಅಂತ. ಇಷ್ಟೊಂದೆಲ್ಲ ಡೀಟೇಲ್ ಆಗಿ ಬೇಡ ನಿಮ್ಗೆ. ಪ್ಯಾರಾಸೆಂಟ್ರಿಕ್ ಅಂತ ಅಂದ್ರೆ ಸೆಂಟ್ರೋಮಿಯರ್ ನ ಇನ್ಕ್ಲೂಡ್ ಮಾಡ್ಕೊಂಡಿರಲ್ಲ. ಇಲ್ಲಿ ಆ ಕ್ರೋಮೋಸೋಮ್ ಹಾರ್ಮ್ ಅಲ್ಲಿ ಆತರ ಇನ್ವರ್ಷನ್ ಆದ್ರೆ ಅದನ್ನ ಪ್ಯಾರಾಸೆಂಟ್ರಿಕ್ ಇನ್ವರ್ಷನ್ ಅಂತ ಕರಿತೀವಿ. ಇನ್ಕ್ಲೂಡಿಂಗ್ ಸೆಂಟ್ರೋಮಿಯರ್ ಏನಾದ್ರೂ ಅದು ಇನ್ವರ್ಷನ್ ಆದ್ರೆ ಅದನ್ನ ಪೆರಿಸೆಂಟ್ರಿಕ್ ಅಂತ ಕರಿತೀವಿ. ಇಲ್ಲಿ ನೋಡಿ DEF ಅಂತ ಜೀನು ಅದು 180 ಡಿಗ್ರಿ ರೊಟೇಟ್ ಆಗುತ್ತೆ, FED ಆಗುತ್ತೆ. ಈ ತರ ಆಗೋದನ್ನ ಏನಂತ ಕರಿತೀವಿ, ಇನ್ವರ್ಷನ್ ಅಂತ ಕರಿತೀವಿ. ಮ್ಯಾಮ್ ಈ ತರ ಆದ್ರೆ ಏನಾಗುತ್ತೆ, ಆ ಜೀನ್ಸ್ ಅಲ್ಲೇ ಇರುತ್ತೆ ಅಂತ ಕೇಳ್ಬೋದು. ನಿಮ್ಗೆ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ ನಿಮ್ಗೆ ಇನ್ನೊಂದು ಚಾಪ್ಟರ್ ಬರುತ್ತೆ, ಅದು ಟ್ರಾನ್ಸ್ಕ್ರಿಪ್ಷನ್ ಮತ್ತೆ ಟ್ರಾನ್ಸ್ಲೇಷನ್ ಅಂತ ಪ್ರೋಟೀನ್ ಸಿಂಥಸಿಸ್ ಅಲ್ಲಿ ಬರುತ್ತೆ. ಅಲ್ಲಿ ಅದ ಏನು ಈ ಬೇಸ್ ಸ್ಪೇಸ್ ಇರುತ್ತಲ್ಲ ATGC, ಅವುಗಳು ಹಾರ್ಡ್ರಲ್ಲಿ ಅವು ಹೆಂಗಿರುತ್ತೋ ಹಂಗೆ ಅವನ್ನ ಕೋಡಾನ್ಸ್ ಅಂತ ಕರಿತೀವಿ. ಅದ್ರ ಮೇಲೆ ಆಂಟಿ ಕೋಡಾನ್ ತಗೊಂಡ್ ಬರುತ್ತೆ tRNA. ಅದಲ್ದೇನೆ ಅದು ಅಮೈನೋ ಆಸಿಡ್ ನ ಕೂಡ ತಗೊಂಡ್ ಬರುತ್ತೆ. ಅಮೈನೋ ಆಸಿಡ್ ಯಾವ ತರ ಅಟ್ಯಾಚ್ ಆಗುತ್ತೋ ಆ ತರ ಪ್ರೋಟೀನ್ ಫಾರ್ಮೇಶನ್ ಆಗುತ್ತೆ. ಪ್ರೋಟೀನ್ ಅಂದ್ರೆ ಇಟ್ಸ್ ಎ ಫಂಕ್ಷನಲ್ ಮತ್ತೆ ಸ್ಟ್ರಕ್ಚರಲ್ ಎಲಿಮೆಂಟ್ ಆಗಿರೋದ್ರಿಂದ ಒಂಚೂರ್ ಆ ಪ್ರೋಟೀನ್ ಕಾಂಪೋಸಿಷನ್ ಏನಾದ್ರೂ ಚೇಂಜ್ ಆದ್ರೆ ದ ಓಲ್ ಫಿನೋಟಿಪಿಕ್ ಅಪಿಯರೆನ್ಸ್ ಏನಾಗುತ್ತೆ ಆರ್ಗ್ಯಾನಿಸಮ್ಸ್ ಚೇಂಜ್ ಆಗುತ್ತೆ. ಓಕೆ, ಈ ತರ ಇನ್ವರ್ಷನ್ ಹಾಲ್ ಆಗುವಂಥದ್ದು. ನೆಕ್ಸ್ಟ್ ಒನ್ ಲಾಸ್ಟ್ ಒನ್ ಟ್ರಾನ್ಸ್ಲೋಕೇಶನ್. ಓಕೆ, ಟ್ರಾನ್ಸ್ಲೋಕೇಶನ್ ಅಲ್ಲಿ ಹೇಗಾಗುತ್ತೆ ನೋಡೋಣ. ಇಲ್ಲಿ ನೋಡಿ, ಎರಡು ಬಿಟ್ವೀನ್ 2 ಹೋಮೋಲಾಗಸ್ ಕ್ರೋಮೋಸೋಮ್ ಮಧ್ಯೆ ಆಗೋದು. ನೋಡಿ, ಇದು ಲಾಂಗ್ ಕ್ರೋಮೋಸೋಮು, ಇದನ್ನ ಮೆಟಾಸೆಂಟ್ರಿಕ್ ಅಂತ ಕರಿತೀವಿ. ಇಲ್ಲಿ ಎಂಡ್ ಅಲ್ಲಿ ಇದೆ ಟೀಲೋಸೆಂಟ್ರಿಕ್ ಅಂತ, ಶಾರ್ಟ್ ಆರ್ಮ್ ಇರೋದ್ರಿಂದ. ನೋಡಿ, ಇದರಲ್ಲಿ HIJ ಅನ್ನೋ ಕ್ರೋಮೋಸೋಮ್ ಸೆಗ್ಮೆಂಟು, ಇದರಲ್ಲಿ N ಅನ್ನೋ ಒಂದು ಸೆಗ್ಮೆಂಟ್ ಜೀನ್, ಅದನ್ನ ಇದ್ರದ್ದು ಲಾಂಗ್ ಏನಿರುತ್ತಲ್ಲ ಮೆಟಾಸೆಂಟ್ರಿಕ್, ಅಲ್ಲಿಗೆ ಏನಾಗುತ್ತೆ ಟ್ರಾನ್ಸ್ಲೋಕೇಟ್ ಆಗುತ್ತೆ. ಈ HIJ ಇರೋದು ಶಾರ್ಟ್ ಕ್ರೋಮೋಸೋಮ್ಗೆ ಏನಾಗುತ್ತೆ ಎಕ್ಸ್ಚೇಂಜ್ ಆಗುತ್ತೆ. ಈ ತರ ಆಗೋದನ್ನ ಏನಂತ ಕರಿತೀವಿ, ಟ್ರಾನ್ಸ್ಲೋಕೇಶನ್ ಅಂತ ಕರಿತೀವಿ. Okay, these are some examples of the change in the structure of chromosome causes chromosome aberrations. ಓಕೆ, ಈ ತರ ಆಗದೆ ಇರೋಂಗ್ ತಡಿಯಕ್ಕಾಗಲ್ವಾ? ಯಾಕೆ ಹೀಗಾಗುತ್ತೆ? ಓಕೆ, ಯಾಕಾಗುತ್ತೆ ಅಂದ್ರೆ ಇಟ್ಸ್ ಆಲ್ ಬಿಕಾಸ್ ಆಫ್ ದ ಸೈನ್ಸ್ ಆಫ್ ಮಿಯೋಸಿಸ್. ಮಿಯೋಸಿಸ್ ಅಲ್ಲೇ ಇಷ್ಟೆಲ್ಲ ಎಫೆಕ್ಟ್ ಆಗುತ್ತೆ. ಆ ಟೈಮಲ್ಲಿ ಡ್ಯೂರಿಂಗ್ ಗ್ಯಾಮೆಟ್ ಫಾರ್ಮೇಶನ್ ಟೈಮಲ್ಲಿ ಎಕ್ಸ್ರೇಗಳಿಗೆ ಜಾಸ್ತಿ ಎಕ್ಸ್ಪೋಸ್ ಆಗೋದಿರ್ಬೋದು, ಅಥವಾ ಕೆಮಿಕಲ್ ಕೆಲವೊಂದು ಡ್ರಗ್ಸ್ ನ ತಗೊಳ್ತಾ ಇರೋದಿರ್ಬೋದು. ಈ ತರದೆಲ್ಲ ತಗೊಂಡಾಗ ಸ್ಮೋಕಿಂಗ್ ಇರ್ಬೋದು, ಮತ್ತೆ ಪಾಯ್ಸನಸ್ ಗ್ಯಾಸ್ಗೆ ಎಕ್ಸ್ಪೋಜರ್ ಆಗೋದ್ರಿಂದ ಇರ್ಬೋದು. ಓಕೆ, ಇದೆಲ್ಲವನ್ನು ಜೀನ್ ನ ಏನ್ ಮಾಡುತ್ತೆ, ಅಥವಾ ರೇಡಿಯೇಷನ್ಸ್ ಇರ್ಬೋದು, UV ಇರ್ಬೋದು, ಗ್ಯಾಮಾ ಇರ್ಬೋದು. ಓಕೆ, ಇವೆಲ್ಲ ರೇಡಿಯೇಷನ್ಸ್ ಏನ್ ಮಾಡುತ್ತೆ, ಕ್ರೋಮೋಸೋಮ್ಸ್ ಸೆಗ್ಮೆಂಟ್ ನ ಬ್ರೇಕ್ ಮಾಡಿ ಇನ್ನೊಂದು ಜಾಯಿನ್ ಮಾಡೋದು ಎಲ್ಲ ಮಾಡುತ್ತೆ. ಹಾಗಾಗಿ ಬಿ ಕೇರ್ಫುಲ್ ಡ್ಯೂರಿಂಗ್ ದಟ್ ಪೀರಿಯಡ್ ಅಲ್ಲಿ. ಹಾಗಾಗಿ ಸ್ಮೋಕ್ ಅವೆಲ್ಲ ಮಾಡಬಾರ್ದು. ಓಕೆ, ದೇ ಆರ್ ಆಕ್ಟ್ ಆಸ್ ಎ ಕೆಮಿಕಲ್ ಮ್ಯುಟಾಜನ್ ಆಗಿ ಆಕ್ಟ್ ಮಾಡುತ್ತೆ. ಇವನ್ ದೇ ಕಿಲ್ ದ ಪ್ರೊಸೆಸ್, ಕಿಲ್ ಕೂಡ ಮಾಡುತ್ತೆ. ಲೈಕ್ ಎಷ್ಟು ನಂಬರ್ ಗುಡ್ ಅಮೌಂಟ್ ಆಫ್ ಸ್ಪರ್ಮ್ಸ್ ಕೌಂಟ್ ನ ಕೂಡ ಏನ್ ಮಾಡುತ್ತೆ, ಕಿಲ್ ಮಾಡುತ್ತೆ. ಇದಿಷ್ಟು ದ ಕ್ರೋಮೋಸೋಮಲ್ ಸ್ಟ್ರಕ್ಚರ್ ಚೇಂಜ್ ಆಗಿ ಮ್ಯುಟೇಷನ್ ಆಗುವಂಥದ್ದು. ನೆಕ್ಸ್ಟ್ ಒಂದು ಜೀನ್ ಮ್ಯುಟೇಷನ್. ಇಲ್ಲಿವರೆಗೂ ನಾವು ಕ್ರೋಮೋಸೋಮ್ ಮ್ಯುಟೇಷನ್ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ಒಂದು ಜೀನ್ ಮ್ಯುಟೇಷನ್ ಅಂತ ಅಂದ್ರೆ ದ ಸಡನ್ ಸ್ಟೇಬಲ್ ಚೇಂಜಸ್ ಅಕ್ಕರ್ಸ್ ಇನ್ ದ ಜೀನ್ ಲೆವೆಲ್, ಸಿಸ್ಟ್ರಾನ್ ಅಂತ ಕೂಡ ಹೇಳ್ತೀವಿ ನಾವು. ಮಾಲಿಕ್ಯುಲರ್ ಬಯಾಲಜಿಲಿ ಹೇಳ್ತೀವಿ ಸಿಸ್ಟ್ರಾನ್, ರೆಕಾನ್, ಮ್ಯುಟಾನ್ ಅಂತ. ಸಿಸ್ಟ್ರಾನ್ ಅಂದ್ರೆ ಫಂಕ್ಷನಲ್ ಜೀನ್ಗೆ ಏನಂತ ಕರಿತೀವಿ, ಸಿಸ್ಟ್ರಾನ್ ಅಂತ ಕರಿತೀವಿ. ಆ ಸಿಸ್ಟ್ರಾನ್ ಜೀನ್ ಏನಿರುತ್ತೋ ಆ ತರ ರೆಪ್ಲಿಕೇಶನ್ ಆಗುತ್ತೆ. ಮ್ಯುಟಾನ್ ಅಂದ್ರೆ ಮ್ಯುಟೇಷನ್ ಆಗುತ್ತೆ. ಆ ಸ್ಟ್ರಕ್ಚರಲ್ ಜೀನ್ ಅಲ್ಲಿ ಏನಾದ್ರು ಈ ಬೇಸ್ ಸ್ಪೇಸ್ ಅಲ್ಲಿ ಏನಾದ್ರು ಚೇಂಜ್ ಆದ್ರೆ ಅದನ್ನ ನಾವೇನಂತ ಕರಿತೀವಿ, ಜೀನ್ ಮ್ಯುಟೇಷನ್ ಅಂತ ಕರಿತೀವಿ. Mutation that takes place due to change in the base pair sequence of gene or genomic DNA is called gene mutation.
ಆ ಜೀನ್ ಬೇಸ್ ಸೀಕ್ವೆನ್ಸ್ ಅಲ್ಲಿ ಏನಾದರೂ ಮ್ಯುಟೇಷನ್ ಆದರೆ ಚೇಂಜಸ್ ಆದರೆ ಅದನ್ನ ನಾವೇನಂತ ಕರಿತೀವಿ ಜೀನ್ ಮ್ಯುಟೇಷನ್ ಅಂತ ಕರಿತೀವಿ. ನೋಡಿ ಇಲ್ಲಿ CGAA CTCGA ಅಂತ ಇವೆಲ್ಲ ಬೇಸ್. ಈ ಬೇಸ್ ಬಗ್ಗೆ ನೀವು ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ ತಿಳ್ಕೊಳ್ತೀರಿ. ಫಸ್ಟ್ ಇಯರ್ ಅಲ್ಲಿ ಮಾಲಿಕ್ಯುಲರ್ ಬಯೋಮಾಲಿಕ್ಯೂಲ್ಸ್ ಅಲ್ಲಿ ಕೂಡ ಕಲ್ತಿದ್ದೀರಿ. ಇವರೆಲ್ಲ ನೈಟ್ರೋಜನ್ ಬೇಸಸ್. ನೋಡಿ ಇಲ್ಲಿ ಸಬ್ಸ್ಟಿಟ್ಯೂಷನ್ ಆಗುತ್ತೆ, ಸಿ ಜಾಗಕ್ಕೆ ಜಿ ಬಂದು ಸೇರ್ಕೊಳ್ಳುತ್ತೆ. ಇದೊಂಥರದ್ದು ಜೀನ್ ಮ್ಯುಟೇಷನ್ ಆದ್ರೆ ಇನ್ನೊಂದು ಈ ಸಿ ಮಧ್ಯೆ ಮತ್ತೇನಾಗುತ್ತೆ ಇನ್ಸರ್ಷನ್ ಆಗುತ್ತೆ, ಜಿ ಬಂದು ಸೇರ್ಕೊಳ್ಳುತ್ತೆ. ಮತ್ತೆ ಇಲ್ಲಿ ಟಿ ಇದೇನಾಗುತ್ತೆ ಡಿಲೀಟ್ ಆಗುತ್ತೆ, ಅದನ್ನ ಡಿಲೀಷನ್ ಅಂತ ಕರಿತೀವಿ. ಈ ತರ ಸೋ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಜೀನ್ ಮ್ಯುಟೇಷನ್ ಆಗುತ್ತೆ. ಸಬ್ಸ್ಟಿಟ್ಯೂಷನ್ ಇರ್ಬೋದು, ಇನ್ಸರ್ಷನ್ ಆಗ್ಬೋದು, ಅಥವಾ ಡಿಲೀಷನ್. ಈ ತರ ಜೀನ್ ಮ್ಯುಟೇಷನ್ ಆಗುತ್ತೆ. ನಾವು ಜೀನ್ ಮ್ಯುಟೇಷನ್ಗೆ ಅದರಲ್ಲಿ ಫಸ್ಟ್ ಒನ್ ಪಾಯಿಂಟ್ mutation that takes place due to change in the single base pair of genomic DNA is called point mutation. ವೆರಿ ಇಂಪಾರ್ಟೆಂಟು. ಇದ್ರ ಬಗ್ಗೆ ನಿಮಗೆ ಒಂದು ಡಿಸೀಸ್ ಬರುತ್ತೆ, ಅದರಲ್ಲಿ ಹೇಳ್ತೀನಿ ಕೂಡ ನಾನು ನಿಮಗೆ, ಸಿಕ್ಕಲ್ ಸೆಲ್ ಅನಿಮಿಯಾ ಅಂತ. ಓಕೆ, ಅದರಲ್ಲಿ ಒಂದೇ ಒಂದು ಜೀನ್ ಏನಾಗುತ್ತೆ ಎಕ್ಸ್ಚೇಂಜ್ ಆಗುತ್ತೆ. ಆ ಒಂದೇ ಒಂದು ಜೀನ್ ಎಕ್ಸ್ಚೇಂಜ್ ಆಗೋದ್ರಿಂದ ಏನೆಲ್ಲ ಆಗುತ್ತೆ ಅನ್ನೋದು ಹೇಳ್ತೀನಿ. ಇನ್ನೊಂದು ಜೀನ್ ಮ್ಯುಟೇಷನ್ ಅಲ್ಲಿ ಇನ್ನೊಂದಿದೆ, ದಟ್ ಈಸ್ ದ ಮ್ಯುಟೇಷನ್ ದಟ್ ಟೇಕ್ಸ್ ಪ್ಲೇಸ್ ಡ್ಯೂ ಟು ಅಡಿಷನ್ ಆರ್ ಡಿಲೀಷನ್ ಆಫ್ ಬೇಸ್ ಪೇರ್ಸ್ ಆಫ್ ಜೀನೋಮಿಕ್ DNA. ಆ ಬೇಸ್ ಪೇರ್ಸು ATG ಅನ್ನೋದು ಡಿಲೀಟ್ ಆಗಿ ಅಥವಾ ಅದೇ ATG ನ ಎಕ್ಸ್ಟ್ರಾ ಹ್ಯಾಡ್ ಆದ್ರೆ ಅದನ್ನ ನಾವೇನಂತ ಕರಿತೀವಿ ಫ್ರೇಮ್ ಶಿಫ್ಟ್ ಮ್ಯುಟೇಷನ್ ಅಂತ ಕರಿತೀವಿ. ಏನಂತ ಕರಿತೀವಿ ಫ್ರೇಮ್ ಶಿಫ್ಟ್ ಮ್ಯುಟೇಷನ್. ಓಕೆ, ಮ್ಯುಟೇಷನ್ ನಾವು ಇಂಡ್ಯೂಸ್ ಕೂಡ ಮಾಡ್ಬೋದು ಎಕ್ಸ್ಟರ್ನಲ್ ಏಜೆಂಟ್ಸ್ ಇಂದ. ಎಕ್ಸ್ಟರ್ನಲ್ ಏಜೆಂಟ್ಸ್ ನ ಮ್ಯುಟಾಜೆನ್ಸ್ ಅಂತ ಕರಿತೀವಿ, ಆ ಪ್ರೋಸೆಸ್ ನ ಇಂಡ್ಯೂಸ್ಡ್ ಮ್ಯುಟೇಷನ್ ಅಂತ ಕರಿತೀವಿ. ಹಾಗಾದ್ರೆ ಈಗ ಮ್ಯುಟೇಷನ್ ನಾವು 3 ಟೈಪ್ಸ್ ಅಂತ ಹೇಳ್ಬೋದು: ಕ್ರೋಮೋಸೋಮಲ್ ಮ್ಯುಟೇಷನ್, ಜೀನ್ ಮ್ಯುಟೇಷನ್ ಅಂಡ್ ಇಂಡ್ಯೂಸ್ಡ್ ಮ್ಯುಟೇಷನ್. ನೋಡಿ ಈಗ ಪಾಯಿಂಟ್ ಮ್ಯುಟೇಷನ್ ಹೇಗಾಗುತ್ತೆ, ಫ್ರೇಮ್ ಶಿಫ್ಟ್ ಮ್ಯುಟೇಷನ್ ಹೇಗಾಗುತ್ತೆ ನೋಡೋಣ. UAA ಅನ್ನೋದು ಒಂದು ಒರಿಜಿನಲ್ ಜೀನ್ DNA ಸೀಕ್ವೆನ್ಸ್. ಓಕೆ, ದಿಸ್ ಕರೆಸ್ಪಾಂಡ್ಸ್ ದ ಅಮೈನೋ ಆಸಿಡ್ ಯಾವ್ದಕ್ಕೆ ಕೂಡ ಆಗುತ್ತೆ, ಲ್ಯೂಸಿನ್ ಅನ್ನೋ ಒಂದು ಅಮೈನೋ ಆಸಿಡ್ಗೆ ಕೂಡ ಆಗುತ್ತೆ. ಅಕಸ್ಮಾತ್ ಈ UAA ಮಧ್ಯ ಜಿ ಬಂದು ಸೇರ್ಕೊಂಡ್ರೆ ಅದನ್ನ ನಾವೇನಂತ ಕರಿತೀವಿ ಫ್ರೇಮ್ ಶಿಫ್ಟ್ ಮ್ಯುಟೇಷನ್ ಅಂತ ಕರಿತೀವಿ. ಓಕೆ, ಅದೇನೇ ಅಮೈನೋ ಆಸಿಡ್ ಆಲ್ಟರ್ ಮಾಡ್ಬಿಡುತ್ತೆ, UAಗೆ ಕೋಡ್ ಆಗ್ಬೇಕಾಗಿರೋ ಲ್ಯೂಸಿನ್ ಕೋಡ್ ಆಗೋ ಬದಲು ಇನ್ನೊಂದು ಯಾವ್ದೋ ಕೋಡ್ ಆಗುತ್ತೆ. ಅಥವಾ ಇನ್ನೊಂದು ನೋಡಿ ಸೈಲೆಂಟ್ ಮ್ಯುಟೇಷನ್ ಅಂತ ಅಂದ್ರೆ UA ಈ ಯು ಬದಲು ಇನ್ನೊಂದು ಸಿ ಸೈಡ್ ಅಲ್ಲಿ ಬಂದ ಅಟ್ಯಾಚ್ ಆಗುತ್ತೆ. ಇನ್ನೊಂದು ನೋಡಿ ಇವರಿಬ್ರು ತಗೊಂಡ್ರೆ UAG ಅದು ವ್ಯಾಲಿನ್ಗೆ ಕೂಡ ಆಗುತ್ತೆ, ಅದನ್ನ ಮಿಸ್ ಸೆನ್ಸ್ ಮ್ಯುಟೇಷನ್ ಅಂತ ಕರಿತೀವಿ. ಅಥವಾ ಇಲ್ಲಿ ಯು ಬದಲು ಇನ್ನೊಂದು ಹೇ ಬಂದು ಸೇರ್ಕೊಂಡ್ರೆ ಅದನ್ನ ನಾನ್ ಸೆನ್ಸ್ ಅಂದ್ರೆ ಟ್ರಾನ್ಸ್ಲೇಷನ್ ಆಗೋದನ್ನ ಸ್ಟಾಪ್ ಮಾಡುತ್ತೆ, ಪ್ರೋಟೀನ್ ಸಿಂಥಸಿಸ್ ನ ಸ್ಟಾಪ್ ಮಾಡೋ ಕೂಡ ಅನ್ನೋದು UAA ಅನ್ನೋದು. ಈ ತರ ಜೀನ್ ಮ್ಯುಟೇಷನ್ ಆಗುತ್ತೆ. ಒಂದೊಂದು ಬೇಸ್ ಪೇರ್ಸ್ ಕೂಡ ಏನಾಗುತ್ತೆ ಅಮೈನೋ ಆಸಿಡ್ ಕೋಡಿಂಗ್ ನ ಡಿಸೈಡ್ ಮಾಡುತ್ತೆ. ಒಂದೇ ಒಂದು ಅಮೈನೋ ಆಸಿಡ್ ಅಲ್ಲಿ ಏನಾದ್ರೂ ಚೇಂಜ್ ಆದ್ರೆ ಓಲ್ ದ ಪ್ರೋಟೀನ್ ಪ್ರಾಡಕ್ಟ್ ಚೇಂಜ್ ಆಗುತ್ತೆ. ಪ್ರೋಟೀನ್ ಚೇಂಜ್ ಆಯ್ತಂತ ಅಂದ್ರೆ ದ ಫಂಕ್ಷನ್ ಅಂಡ್ ದ ಸ್ಟ್ರಕ್ಚರ್ ಆಫ್ ದ ರೆಸ್ಪೆಕ್ಟಿವ್ ಆರ್ಗ್ಯಾನಿಸಮ್ ಅಥವಾ ಆರ್ಗನ್ದು ಚೇಂಜ್ ಆಗುತ್ತೆ. ಇದಿಷ್ಟು ಜೀನ್ ಮ್ಯುಟೇಷನ್ ಬಗ್ಗೆ. ನೆಕ್ಸ್ಟ್ ಕಮ್ಸ್ ಟು ದ ಮ್ಯುಟಾಜೆನ್ಸ್. ಏನು ಮ್ಯುಟಾಜೆನ್ಸ್ ಅಂತ ಅಂದ್ರೆ ದ ಸಬ್ಸ್ಟೆನ್ಸ್ ವಿಚ್ ಕಾಸಸ್ ಅಥವಾ ವಿಚ್ ಇಂಡ್ಯೂಸಸ್ ಮ್ಯುಟೇಷನ್ ಆರ್ ಕಾಲ್ಡ್ ಏನಂತ ಕರಿತೀವಿ ಮ್ಯುಟಾಜೆನ್ಸ್ ಅಂತ ಕರಿತೀವಿ. The external factors that induce mutation is in DNA are called mutagens. Mutagens na ನಾವು 3 types ಆಗಿ ಡಿವೈಡ್ ಮಾಡ್ತೀವಿ: ಫಿಸಿಕಲ್ ಮ್ಯುಟಾಜೆನ್ಸ್, ಕೆಮಿಕಲ್ ಮ್ಯುಟಾಜೆನ್ಸ್, ಇನ್ನೊಂದು ಬಯೋಲಾಜಿಕಲ್ ಮ್ಯುಟಾಜೆನ್ಸ್ ಅಂತ. ಇಲ್ಲಿ ಅದನ್ನ ಹೇಳಿಲ್ಲ. ಬಯೋಲಾಜಿಕಲ್ ಮ್ಯುಟಾಜೆನ್ಸ್ ಅಂದ್ರೆ ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ಸ್ ಇರುತ್ತೆ, ಆಂಕೋಜೀನ್ಸ್ ಅಂತ ಕರಿತೀವಿ ಅವನ್ನ. ನಿಮ್ಗೆ ಕ್ಯಾನ್ಸರ್ ಎಲ್ಲ ಹಾಲೆ ತಿಳ್ಕೊಂಡಿರ್ತೀರಿ ಕ್ಯಾನ್ಸರ್ ಟಾಪಿಕ್ ಅಲ್ಲಿ. ಆಂಕೋಜೀನ್ಸ್ ಅನ್ನೋದು ಅದೇ ವೈರಸ್ ಕಾಸ್ ಮಾಡುತ್ತೆ ಮ್ಯುಟೇಷನ್ ಆಗುವಂಗೆ, ಸೆಲ್ಸ್ ರ್ಯಾಪಿಡ್ ಆಗಿ ಡಿವೈಡ್ ಆಗುವಂಗೆ. ಅವನ ಆಂಕೋಜೀನ್ಸ್ ಅಂತ ಕರಿತೀವಿ, ಅವನ ಬಯಾಲಜಿಕಲ್ ಮ್ಯುಟಾಜೆನ್ಸ್ ಅಂತ ಕರಿತೀವಿ. ಇಲ್ಲಿ ನಾವು ಎರಡು ತಗೊಂಡಿದೀವಿ, ಫಿಸಿಕಲ್ ಮ್ಯುಟಾಜೆನ್ಸ್ ಮತ್ತೆ ಕೆಮಿಕಲ್ ಮ್ಯುಟಾಜೆನ್ಸ್ ಅಂತ. ಇನ್ನು ಫಿಸಿಕಲ್ ಮ್ಯುಟಾಜೆನ್ಸ್ ಅಂತ ಅಂದ್ರೆ ಲೈಕ್ ದೇ ಆರ್ ದ ಫಿಸಿಕಲ್, ಲೈಕ್ ಅದು ಏನದು ರೇಸ್ ಇರ್ಬೋದು, ಟೆಂಪ್ರೇಚರ್ ಇರ್ಬೋದು. ಅವರೆಲ್ಲ ಏನ್ ಮಾಡ್ತಾರೆ, ಹೈ ಟೆಂಪ್ರೇಚರ್ ಇಂದ ಕ್ರೋಮೋಸೋಮ್ ಹಾರ್ಮ್ ಬ್ರೇಕ್ ಆಗಿ ಏನಾಗ್ಬೋದು, ಅಥವಾ ಕ್ರೋಮೋಸೋಮ್ ಅಲ್ಲಿ ಟಿಲೋಮಿಯರ್ ಅಂತ ಏನೇನು ಕರಿತೀವಲ್ವಾ. ಏನು ಟಿಲೋಮಿಯರ್ ಅಂದ್ರೆ ದ ಎಡ್ಜ್ ಆಫ್ ದ ಕ್ರೋಮೋಸೋಮ್ ಇರುತ್ತಲ್ವಾ, ಇದೇನಾದ್ರೂ ಬ್ರೇಕ್ ಆದ್ರೆ ಇದು ನಾನ್ ಸ್ಟೇಬಲ್ ಆಗ್ಬಿಡುತ್ತೆ ಕ್ರೋಮೋಸೋಮ್.
ಅವಾಗ ಅದು ಯಾರಿಗೆ ಬೇಕಾದ್ರೂ ಹೋಗಿ ಅಟ್ಯಾಚ್ ಆಗುತ್ತೆ. ಹೈ ಟೆಂಪ್ರೇಚರ್ ಆದರೆ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಒನ್ ಯು ವಿ ರೇಡಿಯೇಷನ್ಗೆ ಎಕ್ಸ್ಪೋಸ್ ಆಗೋದ್ರಿಂದ ನಾನ್ ಡಿಸ್ಜಂಕ್ಷನ್ ಆಫ್ ಕ್ರೋಮೋಸೋಮ್ ಆಗ್ಬೋದು ಅಥವಾ ಕ್ರೋಮೋಸೋಮ್ ಡಿಲೀಟ್ ಆಗ್ಬೋದು ಒಂದು ಸೆಗ್ಮೆಂಟು. ಅಯನೈಸಿಂಗ್ ರೇಡಿಯೇಷನ್ಸ್ ಲೈಕ್ ಎಕ್ಸ್ರೇ ಇರ್ಬೋದು, ಆಲ್ಫಾ ಬೀಟಾ, ಓಕೆ, ಇವುಗಳಿಗೆ ಎಕ್ಸ್ಪೋಸ್ ಆಗೋದ್ರಿಂದನೂ ಕೂಡ ಅಥವಾ ಕಾಸ್ಮಿಕ್ ರೇಸ್ಗೆ ಎಕ್ಸ್ಪೋಸ್ ಆಗೋದ್ರೂ ಕೂಡ ಏನಾಗುತ್ತೆ, ದಿಸ್ ಕ್ರೋಮೋಸೋಮ್ ಮ್ಯುಟೇಷನ್ ಅಥವಾ ಜೀನ್ ಮ್ಯುಟೇಷನ್ ಆಗುತ್ತೆ. ಕೆಮಿಕಲ್ ಮ್ಯುಟಾಜನ್ಸ್ ಬಂದರೆ ದೇ ಆರ್ ಸೋ ಮೆನಿ. ಅದರಲ್ಲಿ ಕೆಲವೊಂದು ಮಾತ್ರ ಹೇಳ್ತೀನಿ ನೋಡಿ. ನೈಟ್ರಸ್ ಆಕ್ಸಿಡ್ ಇರುತ್ತಲ್ವಾ, ಆ ನೈಟ್ರಸ್ ಆಸಿಡ್ ಕೂಡ ಏನು ಮಾಡುತ್ತೆ, ಈ ಏಟಿ ಅಂದರೆ ಅಡಿನೋಸಿನ್ ಮತ್ತೆ ಟಿ ಅಂದರೆ ಥಯಮಿನ್ ಅವ್ರನ್ನ HC ಆ ಥರ ಡಿಸ್ಪ್ಲೇಸ್ ಮಾಡುತ್ತೆ. ಯಾವುದು ನೈಟ್ರಸ್ ಆಕ್ಸೈಡ್ಸು, ಅದು ಇಂಡಸ್ಟ್ರಿಯಲ್ ಕೆಮಿಕಲ್ಸು. ಅದರಲ್ಲೂ ಈಗ ಮಾಂಸ ಅವನ್ನೆಲ್ಲ ಪ್ರಿಸರ್ವ್ ಮಾಡೋಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಪ್ರಿಸರ್ವೇಷನ್ ಅಲ್ಲಿ ಯಾಕೆ ಪ್ರಿಸರ್ವೇಟಿವ್ ಫುಡ್ನ ತಿನ್ನಬಾರ್ದು ಅಂತ ಅಂದರೆ ಇದಕ್ಕೋಸ್ಕರನೇ. ನೆಕ್ಸ್ಟ್ ಒನ್ನು ಆಲ್ಕಲೈನ್ ಏಜೆಂಟ್ಸ್. ಓಕೆ, ಅದರಲ್ಲಿ ಲೈಕ್ ಇಥೀನ್ ಸಲ್ಫೋನೇಟ್ ಇರ್ಬೋದು, ಅಥವಾ DMN ಅಂತ, ಡೈಮಿಥೈಲ್ ನೈಟ್ರೋಸಮೈನ್ ಅಂತ. ಓಕೆ, ಮತ್ತೆ ಮಸ್ಟರ್ಡ್ ಗ್ಯಾಸ್ ಇರುತ್ತಲ್ಲ, ನೈಟ್ರೋಜನ್ ಮಸ್ಟರ್ಡ್, ಇವೆಲ್ಲವೂ ಮತ್ತೆ ಡೈಇಥೈಲ್ ಸಲ್ಫೇಟ್ಸ್ ಇರೋದನ್ನ ಪೌಡರ್, ಸೋಪು ಮತ್ತಿನ್ಯಾರು ಶಾಂಪೂಸ್ನೆಲ್ಲ ಯೂಸ್ ಮಾಡ್ಬಾರ್ದು ಅಂತ ಯಾಕೆ ಹೇಳ್ತಾರೆ ಅಂದರೆ ಬಿಕಾಸ್ ಆಫ್ ದಿಸ್ ಆಲ್ಸೋ ಹೈಲಿ ಕೆಮಿಕಲ್ ಬೇಸ್ಡ್ ಅವಾಗಿರೋದ್ರಿಂದ. ನೆಕ್ಸ್ಟ್ ಒಂದು ಕೆಲವೊಂದು ಬೇಸ್ ಅನಲಾಗ್ಸ್ ಅಂತ ಹೇಳ್ತಾರೆ. ಅದರಲ್ಲಿ ಫ್ಲೋರೋಸಿಲ್ ಇರ್ಬೋದು, ಫ್ಲೋರೋಸಿಲ್ ಅವರೆಲ್ಲ ಥೈಮಿನ್ನ ರಿಪ್ಲೇಸ್ ಮಾಡಿಬಿಡ್ತಾರೆ ವಿತ್ ಥೈಮಿನ್ನ ಗ್ವಾನೈನ್ ಜೊತೆ. ಯಾವಾಗಲೂ ಥೈಮಿನ್ ಅಡಿನಿನ್ ಜೊತೆ ಆಗಬೇಕಾಗಿರುತ್ತಲ್ಲ, ಗ್ವಾನೈನ್ ಜೊತೆ ರಿಪ್ಲೇಸ್ ಮಾಡಿಬಿಡುತ್ತೆ. ಹಾಗಾಗಿ ಅದಲ್ಲದೆ ಕೆಲವೊಂದು ಆಕ್ರಿಡೈನ್ಸ್ ಅಂತ ಅವರು ಫೇಮ್ ಶಿಫ್ಟನ್ನ ಕಾಸ್ ಮಾಡ್ತಾರೆ. ಓಕೆ, ದೀಸ್ ಆರ್ ದ some examples of chemical and physical mutagens. Okay, this completes the mutation. Okay, mutation at gene level, at chromosomal level causes different types of genetic disorders. ಆ ಜೆನೆಟಿಕ್ ಡಿಸಾರ್ಡರ್ಸ್ನ ನೆಕ್ಸ್ಟ್ ಇದರಲ್ಲಿ ತಗೊಳ್ಳೋಣ ನಾವು. ಓಕೆ, ಈ ಜೆನೆಟಿಕ್ ಡಿಸಾರ್ಡರ್ಸ್ನ ನಾವು ಕ್ಯೂರ್ ಮಾಡೋಕ್ಕಾಗುತ್ತಾ, ಆಗಲ್ವಾ, ಯಾವಾಗ ಆಗುತ್ತೆ, ಅದನ್ನ ನಾವು ಜೀನ್ ಥೆರಪಿ ಅಂತ ಬಯೋಟೆಕ್ನಾಲಜಿಲಿ ಓದ್ತೀವಿ. ಹಾಗಾಗಿ ಈ 3 ಬ್ರಾಂಚಿಗೆ ಎವರ್ ಗ್ರೀನ್ ಬಯಾಲಜಿಲಿ ಜೆನೆಟಿಕ್ಸ್, ಮಾಲಿಕ್ಯುಲರ್ ಬಯಾಲಜಿ ಮತ್ತು ಬಯೋಟೆಕ್ನಾಲಜಿ. ಓಕೆ, ಇದಿಷ್ಟು ಟಾಪಿಕಲ್ಲಿ ನಾವು ಮ್ಯುಟೇಷನ್ ಅಂದ್ರೇನು, ದ ಟೈಪ್ಸ್ ಆಫ್ ಡಿಫ್ರೆಂಟ್ ಮ್ಯುಟೇಷನ್ಸ್, ಅದರಲ್ಲಿ ಕ್ರೋಮೋಸೋಮ್ ಮ್ಯುಟೇಷನ್, ಜೀನ್ ಮ್ಯುಟೇಷನ್ ಮತ್ತು ಮ್ಯುಟಾಜನ್ಸ್. ಇಲ್ಲಿಗೆ ದ ಮ್ಯುಟೇಷನ್ ಟಾಪಿಕ್ ಕಂಪ್ಲೀಟ್ ಆಗುತ್ತೆ.